ಹಾಯ್ ಹಲೋ ಎಲ್ಲರಿಗೂ ಶುಭ ದಿನ. ವೆಲ್ಕಮ್ ಟು PUC ಸೈನ್ಸ್ ಪರೀಕ್ಷೆ. ನಾನು ನಿಮ್ಮ ಭೌತಶಾಸ್ತ್ರದ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಐ ಆಮ್ ಲೋಕೇಶ್. ಇವತ್ತು ನಾನು ಲಾಸ್ ಆಫ್ ಮೋಷನಲ್ಲಿ KCETನ ಇಂಟ್ರೊಡ್ಯೂಸ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಲ್ಲರೂ ಕ್ಲೀನಾಗಿ ವೀಡಿಯೋನ ಅಬ್ಸರ್ವ್ ಮಾಡಿ, ಆದಷ್ಟು ನಿಮಗೆ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಎಲ್ಲಿ ಏನಾದರೂ ಪ್ರಾಬ್ಲಮ್ಮು, ನಿಮ್ಗೇನಾದರೂ ಇನ್ನೂ ಪಾಸಿಬಿಲಿಟಿ, ಇನ್ನೂ ಏನಾದರೂ ಹೊಸ ಥಿಂಗ್ಸ್ ಏನಾದರೂ ಬೇಕು ಅಂದರೆ ಕಾಮೆಂಟಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. KCET ಮೈನ್ ಎಕ್ಸಾಮಲ್ಲಿ ಒಂದು ಕ್ವಶನ್ನು ಕಂಪಲ್ಸರಿ ಇದ್ದೇ ಇರುತ್ತೆ. ಈ ಫಿಸಿಕ್ಸಲ್ಲಿ ಲಾಸ್ ಆಫ್ ಮೋಷನ್ನು, ಇದರ ಇಂಪಾರ್ಟೆನ್ಸು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಥಿಯರಿ ಆಲ್ರೆಡಿ ಕಲ್ತಿದ್ದೀವಿ. ಇಲ್ಲಿ ನ್ಯೂಟನ್ ಅವರು ತುಂಬ ರೋಲ್ನ ಪ್ಲೇಸ್ ಮಾಡಿದ್ದಾರೆ. ಅವರಿಂದನೇ ಈ ಚಾಪ್ಟರ್, ಈ KCET ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಡೈರೆಕ್ಟಾಗಿ ನಾವು ಪ್ರಾಬ್ಲಮ್ಸ್ ಹೋಗಿದ್ದಕ್ಕೆ ಮುಂಚೆ ಸ್ವಲ್ಪ ಫಾರ್ಮುಲಾಸ್ನ ತಿಳ್ಕೊತ ಹೋಗೋಣ, ಮೆಮೊರೈಸ್ ಮಾಡ್ತಾ ಹೋಗೋಣ. ಫಿಸಿಕ್ಸ್ KCET. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಫಾರ್ಮುಲಾಸ್. ಇಲ್ಲಿ ಯಾವ್ಯಾವ ಟರ್ಮ್ಸ್ ಯೂಸ್ ಮಾಡ್ತಿದ್ದೀವಿ ಅಂತ ಜಸ್ಟ್ ಮೆನ್ಷನ್ ಮಾಡಿದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಟರ್ಮ್ಸ್ನ ಮಿಸ್ ಮಾಡಬೇಡಿ. ಆ್ಯಂಡ್ ಯೂನಿಟ್ಸ್ ಕೂಡ ಕೊಟ್ಟಿದ್ದೀನಿ. ಫೋರ್ಸ್, ಮಾಸ್, ಚೇಂಜ್ ಇನ್ ವೆಲಾಸಿಟಿ, ಲೀನಿಯರ್ ಮೊಮೆಂಟಮ್, ಇಂಪಲ್ಸ್ ಅಂದರೆ ಐ ಅಂತ ಯೂಸ್ ಮಾಡಿ, ಸಿಂಬಲ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕಂಟೆಂಟ್ ಬೇರೆ ಆಗುತ್ತೆ, ಬಟ್ ಅದರ ಯೂನಿಟ್ಟು ಬೇರೆ ಆಗುತ್ತೆ. ಯೂನಿಟ್ಗೆ ಮತ್ತೆ ಸಿಂಬಲ್ಲು ಬೇರೆ ಥರ ಯೂಸ್ ಮಾಡ್ತೀವಿ. ಅದನ್ನೆಲ್ಲ ಕ್ಲೀನಾಗಿ ಅನಲೈಸ್ ಮಾಡ್ಕೊಳ್ಳಿ. ಚೇಂಜ್ ಇನ್ ಮೊಮೆಂಟಮ್, ನಾರ್ಮಲ್ ಮೊಮೆಂಟಮ್ಗೆ P ತೊಗೊತೀವಿ, ಚೇಂಜ್ ಇನ್ ಮೊಮೆಂಟಮ್ಗೆ ಡೆಲ್ಟಾ P ತೊಗೊತೀವಿ. SI ಯೂನಿಟ್ಗೆ ಮೊಮೆಂಟಮ್ಗೆ ನ್ಯೂಟನ್ ಸೆಕೆಂಡ್ ಏನಕ್ಕೆ ಅಂದರೆ ನಾರ್ಮಲಿ P = m × v ತೊಗೊಂಡಿದ್ದೀವಿ. ಮಾಸ್ ಇಂಟು ವೆಲಾಸಿಟಿ, ಅದು ಕೂಡ SI ಯೂನಿಟ್ ಆಗುತ್ತೆ. m × a ತೊಗೊಂಡು ವೆಲಾಸಿಟಿನ ಆಕ್ಸಿಲರೇಷನ್ ಮುಖಾಂತರ ಮಾಡಿಕೊಂಡು ನಾವು ಸಾಲ್ವ್ ಮಾಡ್ಕೊಬೋದು. ಇಲ್ಲ ಡೈರೆಕ್ಟಾಗಿ ಮೊಮೆಂಟಮ್ಗೆ kg m/s ಕೂಡ SI ಯೂನಿಟ್ ಆಗುತ್ತೆ. ಎರಡು ಸೇಮೇನೆ. ಅದೊಂದನ್ನು ಅನಲೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೆಯ್ಟ್ ನ್ಯೂಟನ್ SI ಯೂನಿಟ್ಟು. W = m × g, ಫಾರ್ಮುಲಾ ಗೊತ್ತಿರಬೇಕು. W = m × g. ನೆಕ್ಸ್ಟ್ ಟೆನ್ಷನ್ ವಿಲ್ ಬಿ ಕ್ರಿಯೇಟೆಡ್ ಇನ್ ಎ ಸ್ಟ್ರಿಂಗ್. ಯಾವುದೇ ಒಂದು ಆಬ್ಜೆಕ್ಟ್ ಫೋರ್ಸ್ ಅಪ್ಲೈ ಮಾಡ್ತಿದ್ದೀವಿ, ಇಲ್ಲ ಸ್ಟ್ರಿಂಗ್ ಕನೆಕ್ಟ್ ಮಾಡಿ ಎಳಿತಿದ್ದೀವಿ ಅಂದಾಗ ಅದರಲ್ಲಿ ಟೆನ್ಷನ್ ಕ್ರಿಯೇಟ್ ಆಗ್ತಿರುತ್ತೆ. ಈ ಥರ ಟೆನ್ಷನ್ ಕ್ರಿಯೇಟ್ ಆಗ್ತಿರುತ್ತೆ. ದಟ್ ಯು ನೀಡ್ ಟು ಅನಲೈಸ್ about this direction. What about due to the mass of this object, this will be acting like that, the tension will be creating. Length ankondaga, normal length how we will measure. Acceleration a m/s², and normal reaction will be acting on the, if I place an object having a mass m, a normal reaction will be acting in this direction. That keep in mind. After knowing this one, ಇದೆಲ್ಲ ಗೊತ್ತಾದ್ಮೇಲೆ ನೆಕ್ಸ್ಟ್ ಮುಂದೆ ಹೋಗೋಣ. These are the formulas. This is for F = dp/dt, ನ್ಯೂಟನ್ಸ್ ಸೆಕೆಂಡ್ ಲಾ. P ಅಂದಾಗ m × v, ಇದು ಆಲ್ರೆಡಿ ಗೊತ್ತಿರುತ್ತೆ. F = dp/dt. P ಅಂದರೆ m × v. d/dt. m ಅಂದರೆ ಮಾಸ್ ಅನ್ನೋದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ಗೆ ಕಾನ್ಸ್ಟೆಂಟ್, ಅದಕ್ಕೆ ಔಟ್ಸೈಡ್ ತೊಗೊತಿರೋದು. dv/dt, and this is a vector quantity, right vectors. This dv/dt is nothing but rate of change of velocity, that is nothing but acceleration only. After this, P = m × v, momentum. I = f × t, this is the impulse. Force and time, this is the final momentum minus initial momentum. That's why we will call it as a change in momentum. Change in momentum is nothing but impulse. ಅದು ನೆನಪಲ್ಲಿ ಇಟ್ಕೊಂಡಿರಬೇಕು. I = ಇಂಟಿಗ್ರೇಷನ್, ನೀವಿನ್ನ ಈ ಲೆವೆಲ್ಗೆ ಓದಿರಲ್ಲ. ನೆಕ್ಸ್ಟು ಮ್ಯಾಥಮೆಟಿಕ್ಸ್ನಲ್ಲಿ ಓದಿದಾದಮೇಲೆ ಫೈನಲ್ KCET ಬರೀತಿರ್ತೀರಲ್ಲ, ಈ ಫಾರ್ಮುಲಾ ನೆನಪಲ್ಲಿ ಇಟ್ಕೊಂಡಿರಿ. ಇಂಟಿಗ್ರೇಷನ್ ಕಲ್ತಾದ್ಮೇಲೆ ನಿಮಗೆ ಬೇಕಾಗುತ್ತೆ. ಏರಿಯಾ ಅಂಡರ್ FT ಗ್ರಾಫ್. F ಅಂದಾಗ ಅಲಾಂಗ್ ದಿ y ಆಕ್ಸಿಸ್ ವಿ ಆರ್ ಕನ್ಸಿಡರಿಂಗ್ F, ಅಲಾಂಗ್ ದಿ x ಆಕ್ಸಿಸ್ ವಿ ಆರ್ ಕನ್ಸಿಡರಿಂಗ್ T. ಈ ಥರ ಗ್ರಾಫ್ ತೊಗೊಂಡಿದ್ದಾದಮೇಲೆ ಅಲಾಂಗ್ ದಿ ಲೈಕ್ ಅಂಡರ್ FT ಗ್ರಾಫ್ ಅಂದ್ಕೊಂಡಾಗ ಇದು ಕಂಪ್ಲೀಟ್ ಏರಿಯಾ ಇದು. ಈ ಏರಿಯಾ ಚೂಸ್ ಮಾಡಿದಾಗ ವಿಲ್ ಗಿವ್ ಇಂಪಲ್ಸ್, ಅಂದರೆ ಅಂಡರ್ ದಿಸ್ ಏರಿಯಾ ಅಬೌಟ್ ದ F and T ವಿಲ್ ಗಿವ್ ದ ಇಂಪಲ್ಸ್. ದಟ್ ಡೋಂಟ್ ಫರ್ಗೆಟ್. ನೆಕ್ಸ್ಟ್ W = m × g, that is about the weight. F pseudo means duplicate, not real ಅಲ್ಲ, is equal to m × a frame. Acceleration, some frame we will consider.
ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಆಲ್ರೆಡಿ ಡಿರೈವ್ ಮಾಡಿದ್ದೀವಿ. ಅಲ್ಲಿ m1v1 ಪ್ಲಸ್ m2v2 ಅಂತ ಬಂದಿರುತ್ತೆ. ದಟ್ ಈಸ್ ಅಬೌಟ್ ದ ಫೈನಲ್ ಮೊಮೆಂಟಮ್ ಈಸ್ ಈಕ್ವಲ್ ಟು ಇನಿಷಿಯಲ್ ಮೊಮೆಂಟಮ್ m1u1 ಪ್ಲಸ್ m2u2 ಬಂದಿರುತ್ತೆ. 2 ಆಬ್ಜೆಕ್ಟ್ಸೇ, ಬಟ್ ಇದು 1 ಆಬ್ಜೆಕ್ಟ್ಗೆ ಈ ಥರ ಬರುತ್ತೆ. ನೆಕ್ಸ್ಟ್, motion of connected bodies. For 2 bodies you can observe we are considering the 2 bodies m1 m2. So this is about the 2 bodies and the tension will be created, that's why we are considering capital T. So acceleration A is equal to F divided by what is the total mass andaga m1 plus m2. So this is the total mass. So tension normally creating using the force, so we are writing the formula with respect to the mass m1. With respect to the mass m2 we can consider m2 divided by m1 plus m2 into F only. So these are the formulas, don't forget, remember all the formulas. So next a few of the terms, ಅಂದರೆ ಇನ್ನೂ ಕೆಲವು ಟರ್ಮ್ಸ್ ಇದ್ದಾವೆ. ಸೊ ಎಫ್ ಅಂದಾಗ ಫೋರ್ಸು, ಮ್ಯೂ ಅಂದಾಗ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ನು, ಪರ್ಟಿಕ್ಯುಲರ್ಲಿ ಮ್ಯೂ ಎಸ್ ಅಂದಾಗ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ about the static friction, coefficient of static friction. Mu k andaga coefficient of kinetic friction. So this is about the mu k and this is about the mu s. This is the normal reaction and this is the mass. W will be weight, theta, angle of repose. Angle of repose andaga avage banking of roads alli now previous video alli nodidvalla. So that is about the theta. So v velocity, s distance, t time, fs static friction, fk ಅಂದಾಗ kinetic friction. ನೋಡಿ ಇಷ್ಟು ಟರ್ಮ್ಸು ನಿಮ್ಗೆ ಇನ್ನೊಂದ್ಸಲ ಕ್ಲೀನಾಗಿ ಅನಲೈಸ್ ಆಗಬೇಕು ಅಂದರೆ ನಮ್ಮ ಪ್ರೀವಿಯಸ್ ವಿಡಿಯೋ ಲಾಸ್ ಆಫ್ ಮೋಷನ್ ಥಿಯರಿ ಪಾರ್ಟ್ ಏನಿದೆ ಕಂಪ್ಲೀಟ್ ವಿಡಿಯೋನ ಅನಲೈಸ್ ಮಾಡಿ ಅಟ್ಲೀಸ್ಟ್ ನಿಮಗೆ ಗ್ರಾಸ್ ಮಾಡ್ಕೊಳ್ಳೋ ಸ್ಪೀಡ್ ಇದ್ದು ಅಂದರೆ ಸ್ಪೀಡಾಗೆ ನೋಡಿ. ಬಟ್ ಕ್ಲಿಯರಾಗಿ ಏನೇನು ಟರ್ಮ್ಸ್ ಯೂಸ್ ಮಾಡಿರಿ, ಡಿರೈವೇಷನ್ಸ್ ಯಾವ ಥರ ಇದೆ ಫಸ್ಟ್ ಅದನ್ನು ಪ್ರಾಕ್ಟೀಸ್ ಮಾಡಿದಾದಮೇಲೆ ಪ್ರಾಬ್ಲಮ್ಸ್ KCT ಪ್ರಾಬ್ಲಮ್ಸ್ನ ನೋಡೋಕ್ಕೆ ಬನ್ನಿ. Okay, these are the formulas about the friction. Fs is equal to mu s into n, we will use the formula, and next one Fk is equal to mu k into n. Here we will get Fk is equal to Fk, okay, Fs less than or equal to mu s into n. ಅಂದರೆ ಒಂದು ಲಿಮಿಟಿಂಗ್ ಫ್ರಿಕ್ಷನ್ ಇರುತ್ತೆ ಒಂದು ಆಬ್ಜೆಕ್ಟ್ ಮೂವ್ ಹಾಕಿದ ಮುಂಚೆ, ಜಸ್ಟ್ ಮೂವ್ ಹಾಕಿನ ಮುಂಚೆ. ಸೊ ದಟ್ ವಿಲ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು Fs ಲೆಸ್ ದೆನ್ ಆರ್ ಈಕ್ವಲ್ ಟು mu s into n, ಇದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ಆ್ಯಂಗಲ್ ಆಫ್ ಫ್ರಿಕ್ಷನ್ lambda, just we are considering lambda, we can consider theta also. So tan inverse mu, that is about the friction, that is about the coefficient of friction. So this is about the diagram and we are considering the angle as lambda. So angle of repose ankondaga theta is equal to tan inverse mu s. ಆಲ್ರೆಡಿ ಟೀಟಾ ಬಗ್ಗೆ ಎಲ್ಲ ನಾರ್ಮಲ್ ಇನ್ಕ್ಲಿನೇಷನ್ ಆಗೋವಾಗ ಹೆಂಗೆ ಅಂತ ಬ್ಯಾಂಕಿಂಗ್ ಆಫ್ ರೋಡ್ಸಲ್ಲಿ ಕಲ್ತಿದ್ದೀವಿ. ಸೊ ಅದನ್ನು ಇನ್ನೊಂದು ಸಲ ಬೇಕಾದ್ರೆ ನೋಡಿ. ಬ್ಯಾಂಕಿಂಗ್ ಆಫ್ ರೋಡ್, ಹಾರಿಸಾಂಟಲ್ ಕರ್ವ್ ರೋಡ್. ಸೊ ದಿಸ್ ಫಾರ್ಮುಲಾ ಆಲ್ರೆಡಿ ಡಿರೈವ್ ಆನ್ ಎ ಲೆವೆಲ್ ರೋಡ್. ಸೊ ಹಾರಿಸಾಂಟಲ್ ಮೀನ್ಸ್ ಸೇಮ್ ಓನ್ಲಿ, ಇಟ್ ಈಸ್ ನಾಟ್ ಚೇಂಜಿಂಗ್. ಕರ್ವ್ ಆಗಿರ್ಬೋದು ಏನಾಗಿರ್ಬೋದು, ಬಟ್ ಲೆವೆಲ್ ಒಂದೇ ಲೆವೆಲಲ್ಲಿರುತ್ತೆ. ನೆಕ್ಸ್ಟ್ ಬ್ಯಾಂಕಿಂಗ್ ರೋಡ್ ಅಂದಾಗ ಸ್ವಲ್ಪ ಇನ್ಕ್ಲೈನ್ ಆಗಿರುತ್ತೆ. ಈ ಥರ ಯಾವುದಾದ್ರೂ ಒಂದು ರೋಡ್ ಇದ್ದಾಗ ಈ ಥರ ನಾರ್ಮಲ್ ಇದಕ್ಕಿಂತ ಸ್ವಲ್ಪ ಇನ್ಕ್ಲೈನ್ ಆಗಿರುತ್ತೆ. ಈ ಪೋರ್ಷನ್ ಎಲ್ಲ ನಾರ್ಮಲ್ ರೋಡ್ ಅಂದ್ಕೊಳ್ಳಿ, ಈ ಥರ ಇನ್ಕ್ಲೈನ್ ಆಗಿರುತ್ತೆ, ಅದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಬಟ್ ಈ ಥರ ಟೀಟಾ ಅನ್ನೋದನ್ನು ನಾರ್ಮಲಾಗಿ ಚೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ದ ಬ್ಯಾಂಕ್ಡ್ ರೋಡ್ಸ್ ಆ್ಯಂಡ್ ವಿ ಗಾಟ್ ದ ಫಾರ್ಮುಲಾ ದೇರ್, ದಿಸ್ ಒನ್ ಓನ್ಲಿ. ಬಟ್ ದೇರ್ ವಿ ಹ್ಯಾವ್ ಟೇಕನ್ ಅ ಕ್ಯಾಪಿಟಲ್ ಆರ್. ಕ್ಯಾಪಿಟಲ್ ಆರ್ ರೆಪ್ರೆಸೆಂಟ್ಸ್ ರೇಡಿಯಸ್ ಓನ್ಲಿ. ಇಲ್ಲೂ ಕೂಡ ಸ್ಮಾಲ್ ಆರ್ ಇದ್ದರೂ ಸರಿನೇ, ಅದು ರೇಡಿಯಸ್ ಆಫ್ ದಿ ನಾರ್ಮಲ್. ಇಫ್ ವಿ ಕನ್ಸಿಡರ್ ಕಂಪ್ಲೀಟ್ ಸರ್ಕಲ್ ಅಂದರೆ ಒಂದು ಕರ್ವೇ ಇರ್ಬೋದು, ಒಂದು ಕರ್ವೇ ಯಾವುದಾದ್ರು ಕರ್ವ್ ತೊಗೊಂಡಿರ್ಬೋದು, ಬಟ್ ಅಲ್ಲಿ ಪಾಯಿಂಟಲ್ಲಿ ಕಂಪ್ಲೀಟ್ ತೊಗೊಂಡಾಗ ದಟ್ ಈಸ್ ದ ಸರ್ಕಲ್ ಓನ್ಲಿ. ಅದಕ್ಕೆ ದಟ್ ವಿಲ್ ಸೆಂಟ್ರಿಪಿಟಲ್ ಫೋರ್ಸ್ ವಿಲ್ ಬಿ ಆ್ಯಕ್ಟಿಂಗ್ ಟುವರ್ಡ್ಸ್ ದ ಸೆಂಟರ್ ಅಂತ ಚೂಸ್ ಮಾಡ್ತೀವಿ. ಸೊ ನೆಕ್ಸ್ಟು ಮ್ಯಾಕ್ಸಿಮಮ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮ್ಯೂ ಇಸ್ ಈಕ್ವಲ್ ಟು 0 ಸಬ್ಸ್ಟಿಟ್ಯೂಟ್ ಮಾಡಿರ್ತೀವಿ. ಅಲ್ಲೇನು ಬಂದಿರುತ್ತೆ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು v ಸ್ಕ್ವೇರ್ ಬೈ RG. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ನಿಮಗೆ ಪ್ರೀವಿಯಸ್ ಇಯರಲ್ಲಿ KCTನಲ್ಲಿ ಒಂದು ಕ್ವಶನ್ ಇದ್ರ ಮೇಲೆ ಕೇಳಿದ್ದಾರೆ. ಸೊ ಅದರಿಂದ ಇಂಪಾರ್ಟೆಂಟ್ ಫಾರ್ಮುಲಾ ನೆನಪಲ್ಲಿ ಇಟ್ಕೊಂಡಿರಿ. ಸೊ ಪೆಂಡುಲಮ್ ಇನ್ ಎ ಕಾರ್, ನಾರ್ಮಲ್ ಇನ್ ಎ ಕಾರಲ್ಲಿ ಪೆಂಡುಲಮ್ ಏನಾದರೂ ಇಟ್ಟಿದ್ದಾಗ ಅಲ್ಲೂ ಕೂಡ ಸೇಮ್ ಫಾರ್ಮುಲಾನೇ ಅನಲೈಸ್ ಮಾಡ್ಬೋದು. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು v ಸ್ಕ್ವೇರ್ ಬೈ RG. ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್. ಸೊ ಅಗೇನ್ ಒನ್ ಮೋರ್ ಥಿಂಗ್, ಇಲ್ಲಿ ನೋಡಿ, ಇಲ್ಲಿ ದಿಸ್ ಇಸ್ ಅಬೌಟ್ ದ ಸರ್ಕ್ಯುಲರ್ ಮೋಷನ್. ಸರ್ಕ್ಯುಲರ್ ಮೋಷನಲ್ಲಿ ಇನ್ನೊಂದು ಪಾಯಿಂಟ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ನ ಚೂಸ್ ಮಾಡ್ತಿದ್ದೀನಿ, ಸೆಂಟರ್ ಅಂತಲೇ ಅಂದ್ಕೊಳ್ಳಿ. ಸಮ್ ಆಬ್ಜೆಕ್ಟ್ ಈಸ್ ರಿವಾಲ್ವಿಂಗ್ ಇನ್ ಎ ಸರ್ಕ್ಯುಲರ್ ಫಾರ್ಮ್. ಸೊ ಅಟ್ ದಿ ಸೆಂಟರ್, ದಿಸ್ ಇಸ್ ಅಟ್ ದಿ ಸೆಂಟರ್. ಇಲ್ಲಿದ್ದಾಗ ಒಂದು ಆಬ್ಜೆಕ್ಟ್, ಯಾವುದೋ ಒಂದು ಪಾರ್ಟಿಕಲ್ ಇಲ್ಲಿಂದ ಮೂವ್ ಆಗ್ತಿದೆ. ಸೊ ದಿಸ್ ವಿಲ್ ಬಿ ಡೈರೆಕ್ಷನ್ ಆಫ್ ದಿ ವೆಲಾಸಿಟಿ. ಅಂದರೆ ಇಲ್ಲಿ ಪಾರ್ಟಿಕಲ್ ಇಲ್ಲಿದ್ದಾಗ ಇದು ಡೈರೆಕ್ಷನ್ ಏನು ತೊಗೊಬೇಕು ಅಂದರೆ ಟ್ಯಾಂಜೆಂಟ್ ಡ್ರಾನ್ ಅಟ್ ದಟ್ ಪಾಯಿಂಟ್. ಟ್ಯಾಂಜೆಂಟ್ ವಿಲ್ ಗಿವ್ ದ
ಡೈರೆಕ್ಷನ್ ಆಫ್ ದಟ್ ವೆಲಾಸಿಟಿ ಆಫ್ ದಿ ಪಾರ್ಟಿಕಲ್. ಅಗೇನ್ ಇಲ್ಲಿಗೆ ಬಂದಾಗ ಸೊ ದಿಸ್ ವಿಲ್ ಬಿ ದ ಡೈರೆಕ್ಷನ್. ಸೊ ದಟ್ ಈಸ್ ಅಬೌಟ್ ದ ವೆಲಾಸಿಟಿ. ವಾಟ್ ಅಬೌಟ್ ದಿಸ್ ಪಾಯಿಂಟ್? ಸೊ ದಿಸ್ ಈಸ್ ದ ವೆಲಾಸಿಟಿ. Tangent drawn at that point. So just remember the things, don't forget that one. And actually okay, one more thing I need to mention. ಇಲ್ಲಿ ನೋಡಿ, ಯಾವುದೇ ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನಲ್ಲಿ ರಿವಾಲ್ವ್ ಆಗ್ತದೆ. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತಲೇ ತೊಗೊತೀನಿ. ಯೂನಿಫಾರ್ಮ್ ಅಂದಾಗ ವೆಲಾಸಿಟಿ ಎಲ್ಲ ಕಡೆನೂ ಸೇಮ್ ಇರಬೇಕು. ಇಲ್ಲೂ ವೆಲಾಸಿಟಿ ವಿನೇ ಇರಬೇಕು, ಇಲ್ಲೂ ವೆಲಾಸಿಟಿ ವಿನೇ. ಎಕ್ಸಾಂಪಲ್ ಬೇಕಾದ್ರೆ 10 ಮೀಟರ್ ಪರ್ ಸೆಕೆಂಡಲ್ಲಿ ಒಂದು ಆಬ್ಜೆಕ್ಟ್ ರಿವಾಲ್ವ್ ಆಗ್ತಿದೆ. ಆ ರಿವಾಲ್ವ್ ಆಗ್ತಿರೋ ಆಬ್ಜೆಕ್ಟು ವೆಲಾಸಿಟಿ ಸೇಮ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಬಟ್ ವೆಲಾಸಿಟಿ ಚೇಂಜ್ ಅಂತಲೂ ಬೇಕಾದ್ರೆ ತೊಗೊಬೋದು. ಹೆಂಗೆ? ಡೈರೆಕ್ಷನ್ನು ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಿದೆ. ಡೈರೆಕ್ಷನ್ ಅನ್ನೋದು ಚೇಂಜ್ ಆಗ್ತು ಅಂದರೆ ಮತ್ತೆ ಆಕ್ಸಿಲರೇಷನ್, ಅದಕ್ಕೆ ಆಕ್ಸಿಲರೇಷನ್ ಬರುತ್ತೆ. ಈವನ್ ವೆಲಾಸಿಟಿ ಮೇಂಟೈನ್ಡ್ ಕಾನ್ಸ್ಟೆಂಟ್, ದೆನ್ ಆಲ್ಸೋ ಇಟ್ ಈಸ್ ಆಕ್ಸಿಲರೇಟೆಡ್. ನಾವು ಆಲ್ರೆಡಿ ನಾರ್ಮಲ್ ಥಿಯರಿ ಓದಬೇಕಾದ್ರೆ ವೆಲಾಸಿಟಿ ಸೇಮ್ ಇತ್ತು ಅಂದರೆ ಆಕ್ಸಿಲರೇಷನ್ 0 ಓನ್ಲಿ. ಬಟ್ ಹಿಯರ್ ಇನ್ ದ ಯೂನಿಫಾರ್ಮ್ ಮೋಷನ್ ಆಲ್ಸೋ ವೈ ವಿ ಆರ್ ಗೆಟಿಂಗ್ ಆಕ್ಸಿಲರೇಷನ್? ನಮ್ಮ ಆಕ್ಸಿಲರೇಷನ್ ಏನಕ್ಕೆ ಬರ್ತಿದೆ? ಸೊ ವೈ ವಿ ಆರ್ ಗೆಟಿಂಗ್ ಆಕ್ಸಿಲರೇಷನ್ ಮೀನ್ಸ್ ಕಂಟಿನ್ಯೂಸ್ಲಿ ಡೈರೆಕ್ಷನ್ ಈಸ್ ಚೇಂಜಿಂಗ್. ಡೈರೆಕ್ಷನ್ ಚೇಂಜ್ ಆಯಿತು ಅಂದರೆ ಆಕ್ಸಿಲರೇಷನ್ ವಿಲ್ ಕಮ್ ಇನ್ ಟು ಪ್ಲೇ. ಸೊ ಅದರಿಂದಾಗಿ ನಮಗೆ ಆಕ್ಸಿಲರೇಷನ್ ದಟ್ ಎ ಸಿ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್ ಅಂತ ಫಾರ್ಮುಲಾ ಬಂದಿರುತ್ತೆ. ಸೊ ದಟ್ ಈಸ್ ಅಬೌಟ್ ದ ಕಾಮನ್ ಥಿಂಗ್. ಆ್ಯಂಡ್ ಇಟ್ ಈಸ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾರ್ಮಲ್ಲಾಗೆ ಸ್ಟ್ರೈಟ್ ಡೈರೆಕ್ಷನ್ಸ್ ಹೋಗ್ತೀವಿ, ಈಕ್ವೇಷನ್ಸ್ ಆಫ್ ಮೋಷನ್ ಬಂದಿದೆ. ಬಟ್ ಇಲ್ಲಿ ಸರ್ಕ್ಯುಲರ್ ಫಾರ್ಮಲ್ಲಿ ರೊಟೇಟ್ ಆಗ್ತಿರೋದ್ರಿಂದ ಸರ್ಕ್ಯುಲರ್ ಫಾರ್ಮ್ ದಟ್ ವಿ ವಿಲ್ ಟೇಕ್ ಇಟ್ ಆಸ್ ಆ್ಯಂಗ್ಯುಲರ್ ವೆಲಾಸಿಟಿ. ಸರ್ಕ್ಯುಲರ್ ಫಾರ್ಮಲ್ಲಿ ರೊಟೇಟ್ ಆಗ್ತಿರೋದಕ್ಕೆ ವೆಲಾಸಿಟಿ ಬದಲು ಆ್ಯಂಗ್ಯುಲರ್ ವೆಲಾಸಿಟಿ ಅಂತ ಮೆನ್ಷನ್ ಮಾಡ್ತೀವಿ, ಅದು ಒಮೆಗಾ. ಈ ನಾರ್ಮಲ್ ಟೀಟಾ ಈಸ್ ಈಕ್ವಲ್ ಟು ಒಮೆಗಾ ಐ ಟಿ ಪ್ಲಸ್ 1/2 ಆಫ್ ಟೀಟಾ ಸ್ಕ್ವೇರ್ ಅಂತ ಇದೆ, ಆಫ್ ಟಿ ಸ್ಕ್ವೇರ್ ಅಂತ ಇದೆ, ಆಫ್ ಆಲ್ಫಾ ಟಿ ಸ್ಕ್ವೇರ್ ಅಂತ ಇದೆ. ಏನದು ಫಾರ್ಮುಲಾ? ನಮಗೆ ನಾರ್ಮಲ್ ಫಾರ್ಮುಲಾ ಈಕ್ವೇಷನ್ ಆಫ್ ಮೋಷನಲ್ಲಿ ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಂತ ಇದೆ, ಗೊತ್ತಿರುತ್ತೆ ಎಲ್ಲರಿಗೂ ಈಕ್ವೇಷನ್ ಆಫ್ ಮೋಷನಲ್ಲಿ. ಎಕ್ಸಾಕ್ಟ್ಲಿ ಸಿಮಿಲರೇ ನೋಡಿ. ಎಸ್ ಅಂದರೆ ಡಿಸ್ಟೆನ್ಸ್ ಮೂವಿಂಗು, ಬಟ್ ಇದು ಟೀಟಾ ಅಂದರೆ ಆ್ಯಂಗಲ್ ಫಾರ್ಮಿಂಗು. ಈಸ್ ಈಕ್ವಲ್ ಟು ಒಮೆಗಾ ಐ ಇಂಟು ಟಿ ಈಸ್ ಈಕ್ವಲ್ ಟು ಒಮೆಗಾ ಐ ಇಂಟು ಟಿ. ಒಮೆಗಾ ಈಸ್ ನಥಿಂಗ್ ಬಟ್ ಇನಿಷಿಯಲ್ ಆ್ಯಂಗುಲರ್ ವೆಲಾಸಿಟಿ ಆ್ಯಂಡ್ ಟಿ ಟೈಮ್ ಟೇಕನ್ ಪ್ಲಸ್ ಹಾಫ್ ಓನ್ಲಿ. ಎ ಈಸ್ here I am considering acceleration instead of this I am considering angular acceleration. Alpha is nothing but angular acceleration. So normally t I am considering. Next, omega f square is equal to omega I square plus 2 alpha theta. So this is a one more equation. Idi ಯಾವ ಫಾರ್ಮಲ್ಲಿ ಇದೆ? ನಾರ್ಮಲಿ v square is equal to u square plus 2as. ಟರ್ಮ್ಸ್ನ ನೀವು ಸಿಮಿಲರ್ ಆಗಿ ಅಬ್ಸರ್ವ್ ಮಾಡಬೇಕು. ಟೀಟಾ ಬದಲು ಎಸ್ ಇರುತ್ತೆ, ಎ ಬದಲು ಆಲ್ಫಾ ಇರುತ್ತೆ. ಆಲ್ಫಾ ಈಸ್ ನಥಿಂಗ್ ಬಟ್ ಆ್ಯಂಗುಲರ್ ಆಕ್ಸಿಲರೇಷನ್. ಸೊ ಒಮೆಗಾ ಈಸ್ ನಥಿಂಗ್ ಬಟ್ ಹಿಯರ್ ಇನಿಷಿಯಲ್ ಆ್ಯಂಗುಲರ್ ವೆಲಾಸಿಟಿ, ಹಿಯರ್ ಇನಿಷಿಯಲ್ ವೆಲಾಸಿಟಿ. ಸೊ ಆ ಥರ ರಿಲೇಟ್ ಮಾಡ್ಕೊಂಡು ನೋಡಿ. ಇನ್ನೊಂದು ಫಾರ್ಮುಲಾ ಕೂಡ ಆಲ್ರೆಡಿ ಇರುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ರಿಲೇಷನ್ಸ್. ಜಸ್ಟ್ ರಿಮೆಂಬರ್ ದ ರಿಲೇಷನ್ಸ್. ಇಲ್ಲಿ ಪ್ರಾಬ್ಲಮ್ಸ್ ಬರದೇ ಇರ್ಬೋದು, ಬಟ್ ಎಕ್ಸಾಮಲ್ಲಿ ನಿಮ್ಗೆ ಹೊಸದಾಗಿ ಏನಾದರೂ ಕೇಳಿದಾಗ ಅದಕ್ಕೆ ಎಲ್ಲ ಫಾರ್ಮುಲಾಸು ನೆನಪಲ್ಲಿರಬೇಕು. ಸೊ ನೆಕ್ಸ್ಟ್ ಆಲ್ಫಾ ಈಸ್ ಈಕ್ವಲ್ ಟು ಡಿ ಒಮೆಗಾ ಬೈ ಡಿ ಟಿ. ಅಲ್ಲಿ ಡಿ ವಿ ಬೈ ಡಿ ಟಿ ಓದಿರ್ತೀವಿ, ಇಲ್ಲಿ ಡಿ ಒಮೆಗಾ ಬೈ ಡಿ ಟಿ. ಸೊ ಫಾರ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಕ್ಸಿಲರೇಷನ್ ದಟ್ ಈಸ್ ಆ್ಯಕ್ಚುಲಿ 0 ಆಗುತ್ತೆ. ಸೊ ನೆಕ್ಸ್ಟ್ ಈಸ್ ಅಬೌಟ್ ದಿಸ್ ಫಾರ್ಮುಲಾ ಈಸ್ ವೆರಿ ಇಂಪಾರ್ಟೆಂಟ್. ಎ ಸಿ ಪಿ ಈಸ್ ಈಕ್ವಲ್ ಟು ಒಮೆಗಾ ಇಂಟು ವಿ. ಸೊ ಎ ಸಿ ಪಿ ಈಸ್ ಈಕ್ವಲ್ ಮೈನಸ್ ಒಮೆಗಾ ಸ್ಕ್ವೇರ್ ಆರ್. ಒನ್ ಮೋರ್ ರಿಲೇಷನ್ ಐ ನೀಡ್ ಟು ಮೆನ್ಷನ್ ಫಾರ್ ಯು. ಸೊ ಎಮ್ ವಿ ಒಮೆಗಾ. ಸೊ ಆ್ಯಂಗ್ಯುಲರ್ ಆಕ್ಸಿಲರೇಷನ್ ಬೇರೆ, ನಾರ್ಮಲ್ ಆಕ್ಸಿಲರೇಷನ್ ಬೇರೆ. ನಾರ್ಮಲ್ ಆಗಿ ಇಲ್ಲಿ ಸರ್ಕ್ಯುಲರ್ ಮೋಷನಲ್ಲಿ ಆಕ್ಸಿಲರೇಷನ್ ವಿಲ್ ಬಿ ಆ್ಯಕ್ಟಿಂಗ್. ಸೊ ದಟ್ ಈಸ್ ಅಬೌಟ್ ಡ್ಯೂ ಟು ದ ಟುವರ್ಡ್ಸ್ ದ ಸೆಂಟರ್. ಸೊ ಇಲ್ಲಿ ಎಫ್ ಸಿ ಪಿ ಇಸ್ ಈಕ್ವಲ್ ಟು ಎಮ್ ವಿ ಸ್ಕ್ವೇರ್ ಬೈ ಆರ್. ಅದು ಸೆಂಟ್ರಿಪಿಟಲ್ ಫೋರ್ಸಲ್ಲಿ ಎಮ್ ವಿ ಸ್ಕ್ವೇರ್ ಬೈ ಆರ್ ಆಲ್ರೆಡಿ ಓದಿದ್ದೀರಾ. ಸೊ ದಟ್ ಈಸ್ ಅಬೌಟ್ ದಟ್ ಥಿಂಗ್. ನೆಕ್ಸ್ಟ್ ಎಮ್ ಒಮೆಗಾ ಸ್ಕ್ವೇರ್ ಆರ್ ಅಂತ ಇದೆ. ಅದು ಹೆಂಗೆ ಬಂತು ಅಂದರೆ ಒಂದು ಫಾರ್ಮುಲಾ ನೆನಪಲ್ಲಿ ಇಟ್ಕೊಂಡಿರಿ. ವಿ ಈಸ್ ಈಕ್ವಲ್ ಟು ಆರ್ ಒಮೆಗಾ. ವಿ ಈಸ್ ಈಕ್ವಲ್ ಟು ಆರ್ ಒಮೆಗಾ ಅಂದಾಗ ವಿ ಅಂದರೆ ನಾರ್ಮಲ್ ವೆಲಾಸಿಟಿ, ಒಮೆಗಾ ಮೀನ್ಸ್ ಆ್ಯಂಗ್ಯುಲರ್ ವೆಲಾಸಿಟಿ, ಆರ್ ಈಸ್ ದ ರೇಡಿಯಸ್. ಬಟ್ ಸೆಂಟ್ರಿಪಿಟಲ್ ಫೋರ್ಸಿಂದ ಎಫ್ ಸಿ ಪಿ ಈಸ್ ಈಕ್ವಲ್ ಟು ಎಮ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಈ ಫಾರ್ಮುಲಾ ಬಂದಿದೆ. ಇಲ್ಲಿ ವಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಎಮ್ ಇಂಟು ವಾಟ್ ಈಸ್ ದ ವಿ ಮೀನ್ಸ್ ಆರ್ ಸ್ಕ್ವೇರ್ ಒಮೆಗಾ ಸ್ಕ್ವೇರ್. ಸ್ಕ್ವೇರ್ ಇಸ್ ದೇರ್, ದಟ್ಸ್ ವೈ ಐ ಆಮ್ ಸ್ಕ್ವೇರಿಂಗ್. ಆರ್ ವಿಲ್ ಗೆಟ್ಸ್ ಕ್ಯಾನ್ಸಲ್, ರಿಮೈನಿಂಗ್ ಎಮ್ ಆರ್ ಒಮೆಗಾ ಸ್ಕ್ವೇರ್. Don't forget this formula. This is about the centripetal force. ಈ ಫಾರ್ಮುಲಾ ಬೇಕಾಗುತ್ತೆ, ಮರಿಬೇಡಿ. ಸೊ ದಟ್ ಈಸ್ ಅಬೌಟ್ ದ ಮೈನ್ ಬೇಸಿಕ್ಸ್ ಫಾರ್ ದಿ ಫಾರ್ಮುಲಾಸ್.
ಇಷ್ಟು ಫಾರ್ಮುಲಾಸು ನೆನಪಲ್ಲಿ ಇಟ್ಕೊಂಡಿರಿ. ಇಷ್ಟು ಆದಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಹೋಗೋಣ. KCET 2021 ಕೇಳಿದ್ದಾರೆ. ಈ ಕಾಯಿನ್ ಪ್ಲೇಸ್ಡ್ ಆನ್ ಎ ರೊಟೇಟಿಂಗ್ ಟರ್ನ್ ಟೇಬಲ್. ಅಂದರೆ ಯಾವುದೇ ಒಂದು ಟೇಬಲಲ್ಲಿ ಈ ಥರ ರೊಟೇಟ್ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಕಾಯಿನು ಪ್ಲೇಸ್ ಮಾಡ್ತಾರೆ ಅಲ್ಲಿ ಒಂದು ಕಾಯಿನ್ ಈಸ್ ಪ್ಲೇಸ್ಡ್ ಆನ್ ಎ ರೊಟೇಟಿಂಗ್ ಟೇಬಲ್. ಜಸ್ಟ್ ಸ್ಲಿಪ್ಸ್ ಇಫ್ ಇಟ್ ಈಸ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 4 ಸೆಂಟಿಮೀಟರ್ ಫ್ರಮ್ ದಿ ಸೆಂಟರ್. ಈ ಸೆಂಟರಿಂದ 4 ಸೆಂಟಿಮೀಟರ್ಗೆ ಪ್ಲೇಸ್ ಮಾಡಿದ್ದಾರೆ. ಅದೇನಾಗ್ತಿದೆ, ಸ್ವಲ್ಪ ಆದಮೇಲೆ ಬಿದ್ದೋಗ್ತಿದೆ. ಯಾಕಂದರೆ ಹಿಂಗೆ ರೊಟೇಟ್ ಆಯ್ತು ಅಂದರೆ ಅದು ಬಿದ್ದೋಗುತ್ತದೆ. ಸೊ ಆ ಥರ ಬಿದ್ದೋದಾಗ ಈಸ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 4 ಸೆಂಟಿಮೀಟರ್ ಫ್ರಮ್ ದಿ ಸೆಂಟರ್ ಇಫ್ ದ ಆಂಗ್ಯುಲರ್ ವೆಲಾಸಿಟಿ ಆಫ್ ದಿ ಟರ್ನ್ ಟೇಬಲ್ ಈಸ್ ಡಬಲ್. ಇಫ್ ದ ಆಂಗ್ಯುಲರ್ ವೆಲಾಸಿಟಿ ಆಫ್ ಟರ್ನ್ ಟೇಬಲ್, ಈ ಟರ್ನ್ ಟೇಬಲ್ ಆಂಗ್ಯುಲರ್ ವೆಲಾಸಿಟಿ ಏನು ಮಾಡ್ತಿದ್ದಾರೆ, ಡಬಲ್ ಮಾಡ್ತಿದ್ದಾರೆ. ಸೊ ಇನಿಷಿಯಲಾಗಿ ಏನು ತೊಗೊತೀನಿ, ಸಮ್ ಒಮೆಗಾ 1 ಅಂತ ಇದೆ ಅಂತ ಅಂದ್ಕೊಳ್ಳೋಣ. ಒಮೆಗಾ 1 ಅದನ್ನು ಡಬಲ್ ಮಾಡ್ತಿದ್ದಾರೆ. ಡಬಲ್ ಮಾಡ್ತಿರೋದ್ರಿಂದ ಒಮೆಗಾ 2. ಒಮೆಗಾ 1 ಅದು ನಾರ್ಮಲ್ ಒಮೆಗಾ ಅಂತ ತೊಗೊಂಡಾಗ ಇದನ್ನು ಡಬಲ್ ಮಾಡ್ತಿರೋದ್ರಿಂದ 2 ಒಮೆಗಾ ಅಂತ ಚೂಸ್ ಮಾಡ್ತೀನಿ. ಇಲ್ಲ, ಇದು ಒಮೆಗಾ 1 ಇಟ್ಕೊಂಡು ಇದನ್ನು 2 ಒಮೆಗಾ 1 ಅಂತ ಬೇಕಾದ್ರೂ ತೊಗೊಬೋದು. ಕರೆಕ್ಟೇ. ಇಟ್ ವಿಲ್ ಜಸ್ಟ್ ಸ್ಲಿಪ್ ಅಟ್ ಎ ಡಿಸ್ಟೆನ್ಸ್ ಆಫ್, ಆ ಡಿಸ್ಟೆನ್ಸ್ ಎಷ್ಟರಲ್ಲಿ ಬೀಳುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಡೇಟಾ ಕೊಟ್ಟಿರೋದು ಇಷ್ಟು. ಬಟ್ ಪ್ರೀವಿಯಸ್ಲಿ ನಾವು ನೋಡಿದಾಗ ಒಂದು ಫಾರ್ಮುಲಾ ಗೊತ್ತಿದೆ ನಮಗೆ, V = R ಒಮೆಗಾ ಆ್ಯಂಡ್ ಒನ್ ಮೋರ್ ಯೂಸಿಂಗ್ ದ ಸೆಂಟ್ರಿಪಿಟಲ್ ಫೋರ್ಸ್ ದ mv²/r. ಬಟ್ ಈ ಫಾರ್ಮುಲಾಸಿಂದ ಏನಾದರೂ ಮಾಡಿಫಿಕೇಷನ್ ಮಾಡೋಕ್ಕಾಗುತ್ತಾ? ಬಿಕಾಸ್ ಸೆಂಟ್ರಿಪಿಟಲ್ ಫೋರ್ಸ್ ವಿಲ್ ಬಿ ಆ್ಯಕ್ಟಿಂಗ್. ಸೊ ದಟ್ ಈಸ್ ಅಬೌಟ್ ದ 2 ಫಾರ್ಮುಲಾಸ್. ಸೊ ಪ್ರೀವಿಯಸ್ಲಿ ಈ ಫಾರ್ಮುಲಾಸ್ ಗೊತ್ತಿದೆ, m²r. ಒನ್ ಮೋರ್ ಫಾರ್ಮುಲಾ F = mv²/r. ದಟ್ ಈಸ್ ಅ ನಾರ್ಮಲ್ ಫಾರ್ಮುಲಾ. ಬಟ್ V = R ಒಮೆಗಾ. ಈ ಫಾರ್ಮುಲಾಸಿಂದ ಏನಾದರೂ ಅನಲೈಸ್ ಮಾಡ್ಬೋದಾ ಅಂತ ನೋಡೋಣ. ಸೊ FCP = mr omega². mr omega². just I am considering from there mr omega². so mr omega² is equal to, we need to calculate the distance only. So this r is inversely proportional and we need to calculate about this thing only, and this is the normal centripetal force. And this is actually centripetal force. Then we can consider mu and mu k into n also. n will be m into g. ಬಟ್ ವಾಟ್ ಎವರ್ ಇಟ್ ಮೇ ಬಿ, ಇಲ್ಲಿ ನೋಡಿ ಎರಡೂ ಸಿಚುವೇಷನಲ್ಲಿ ಕೂಡ 6 ಒಮೆಗಾ ಅನ್ನೋದೇ ಇಂಪಾರ್ಟೆಂಟ್ ಆಗೋದು. ರೇಡಿಯಸ್ ಅನ್ನೋದೇ ಎಲ್ಲಿ ಪ್ಲೇಸ್ ಆಗೋದು. ರೇಡಿಯಸ್ ಇನ್ನೊಂದು ಇನಿಷಿಯಲ್ಲಾಗೆ ಮೀನ್ಸ್ ಡಿಸ್ಟೆನ್ಸ್ ಅಂದ್ಕೊಂಡಾಗ ಅದನ್ನು R1 ಚೂಸ್ ಮಾಡ್ತೀನಿ. 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟು ಡಿಸ್ಟೆನ್ಸು ಬೇರೆ ಡಿಸ್ಟೆನ್ಸಲ್ಲಿ ಎಲ್ಲಿ ಬೀಳುತ್ತೆ ಅಂತ ನೋಡಬೇಕು. ಅದು ಎಲ್ಲಿ ಡಿಸ್ಟೆನ್ಸಲ್ಲಿ, ಯಾಕೆ ಅಂದರೆ ಆ್ಯಂಗ್ಯುಲರ್ ವೆಲಾಸಿಟಿ ಆಫ್ ದಿ ಟರ್ನ್ ಟೇಬಲ್ ಈಸ್ ಡಬಲ್. ಸೊ ಅಲ್ಲಿ ಏನಾಗುತ್ತೆ ಅಂತ. ಸೊ ನಾರ್ಮಲಾಗಿ ಇಲ್ಲಿ ಈಕ್ವೇಷನ್ ಚೂಸ್ ಮಾಡಿದಾಗ ಇವೆಲ್ಲ ಕಾನ್ಸ್ಟೆಂಟ್ಸ್ ಅಂತಲೇ ಅಸ್ಯೂಮ್ ಮಾಡ್ಕೊಳ್ಳೋಣ. ಮಾಸು ಚೇಂಜ್ ಆಗೋಲ್ಲ ಕಾಯಿಂದು. ಸೊ ಅದು ಸೇಮೇ. ದಿಸ್ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಒಮೆಗಾ². ಅಂದರೆ ಏನೇ ಕಾನ್ಸ್ಟೆಂಟ್ಸ್ ಇದ್ರೂ ಅದು ಪ್ರಪೋರ್ಷನಲ್ಗೆ ಹಾಕ್ಕೊತಿದ್ದೀನಿ. ಅದ್ರ ಬಗ್ಗೆ ನಮಗೆ ಬೇಕಾಗಿಲ್ಲ. ಇದು ಆರ್ ಅನ್ನು ಒಮೆಗಾ ಆ ಕಡೆ ಕಳಿಸಿ ಒಮೆಗಾ² ಆ ಕಡೆ ಕಳಿಸಿದ್ರೆ ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ನೆಕ್ಸ್ಟು ಇಲ್ಲಿ ಟೂ ಥಿಂಗ್ಸ್ ಇದೆ. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ R1 / R2 ಅಂದರೆ 2 ಟರ್ಮ್ಸ್ನ ತೊಗೊಂಡಿದ್ದೀನಿ. ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ R1 ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಒಮೆಗಾ1². R2 ಡಿನಾಮಿನೇಟ್ರಲ್ಲಿದೆ, ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ ಒಮೆಗಾ2². ಪ್ರಪೋರ್ಷನಲ್ ಇರೋದ್ರಿಂದ ನ್ಯೂಮರೇಟರ್ ಕಾನ್ಸ್ಟೆಂಟ್ಸು ಡಿನಾಮಿನೇಟರ್ ಕ್ಯಾನ್ಸಲ್ ಆಗುತ್ತೆ, ಅದಕ್ಕೆ ಈಕ್ವಲ್ಸ್ ತೊಗೊಂಡಿದ್ದೀನಿ. ಸೊ ಎರಡು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇನ್ನೊಂದು ಮರಿಬೇಡಿ, ಇದು ಸ್ಕ್ವೇರ್ ಎರಡಕ್ಕೂ ಇರುತ್ತೆ, ಒಮೆಗಾ² ಎರಡಕ್ಕೂ ಇರುತ್ತೆ, ಅದಕ್ಕೆ ಹೋಲ್ ಸ್ಕ್ವೇರ್ ತೊಗೊಂಡಿದ್ದೀನಿ. R1 R2 ಇದೆ, ಒಮೆಗಾ2 ಒಮೆಗಾ1 ಇದೆ. ಒಂದು ಸ್ಕ್ವೇರ್ನ ಕ್ಯಾನ್ಸಲ್ ಮಾಡ್ಕೊತೀನಿ. ಓಕೆ, ಸೊ ಹೋಲ್ ಸ್ಕ್ವೇರ್ ಇಸ್ ದೇರ್. ಇಲ್ಲಿ R1 ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದೇನೆ. R2 ಡಿಸ್ಟೆನ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಿರೋದು. ಸೊ ಅದರಿಂದಾಗಿ R2ನ ನ್ಯೂಮರೇಟರ್ ತೊಗೊಂಡ್ರೆ, ಇದು ನ್ಯೂಮರೇಟರ್ ತೊಗೊಂಡ್ರೆ R1 ಇಂಟು ಒಮೆಗಾ1 / ಒಮೆಗಾ2 ಜಸ್ಟ್ ರೆಸಿಪ್ರೋಕಲ್ ಆಗುತ್ತೆ. ಇದನ್ನು ಗೊತ್ತಾಗಿಲ್ಲ ಅಂದರೆ R2 ಅನ್ನೋದು ಅಲ್ಲೇ ಇಟ್ಕೊಳ್ಳಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಹಂಗೆ ಬೇಕಾದ್ರೂ ಸಾಲ್ವ್ ಮಾಡಿ. ಇಲ್ಲ ಒಮೆಗಾ1 ಒಮೆಗಾ2 ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿ R2ಗೆ LHS ಅಲ್ಲೇ ಇಡಬೇಕು ನಾವು, ಯಾಕಂದರೆ R2ನೇ ಕ್ಯಾಲ್ಕುಲೇಟ್ ಮಾಡ್ತಿರೋದು. ಸೊ R1 ವಿಲ್ ಬಿ R1 4 ಸೆಂಟಿಮೀಟರ್. ಇಲ್ಲಿ ಆ್ಯಕ್ಚುಲಿ ಆನ್ಸರಲ್ಲಿ ನೋಡಿ ಆಪ್ಷನ್ಸಲ್ಲಿ ಸೆಂಟಿಮೀಟ್ರಲ್ಲೇ ಕೊಟ್ಟಿದ್ದಾರೆ, ಅದನ್ನು ಬೇಕಾದ್ರೆ ಅನಲೈಸ್ ಮಾಡಿ. ಸೊ ಸೆಂಟಿಮೀಟ್ರನ್ನ ನಾನು ಕನ್ವರ್ಟ್ ಮಾಡೋಕ್ಕೆ ಹೋಗ್ತಿಲ್ಲ, ಯಾಕಂದರೆ ನಮ್ಗೆ ಆನ್ಸರ್ ಕೂಡ ಸೆಂಟಿಮೀಟ್ರಲ್ಲೇ ಬೇಕು. ಸೊ ವಾಟ್ ಈಸ್ ದ ಒಮೆಗಾ1 ಎಷ್ಟು ಕೊಟ್ಟಿದೆ ನಾರ್ಮಲ್
ಒಮೆಗಾ 2 ಅಂದ್ಕೊಂಡಾಗ 2 ಒಮೆಗಾ ಹೋಲ್ ಸ್ಕ್ವೇರ್. ಒಮೆಗಾ ಕ್ಯಾನ್ಸಲ್ ಆಗುತ್ತಾ? ಸೊ ದಿಸ್ 2 2s are 4 ಓನ್ಲಿ. ಸೊ ದಿಸ್ ಆಲ್ಸೋ ವಿಲ್ ಬಿ ಕ್ಯಾನ್ಸಲ್ಡ್. ಫೈನಲಿ 1 ಸೆಂಟಿಮೀಟರ್ ಬರುತ್ತೆ. ದ ಆಪ್ಷನ್ ವಿಲ್ ಬಿ ಎ. ಸೊ ಈ ಥರ ಕ್ಲೀನಾಗಿ ಅನಲೈಸ್ ಮಾಡಿ ಈ ಬೇರೆ ಟರ್ಮ್ಸ್ ಎಲ್ಲ ಕಾನ್ಸ್ಟೆಂಟ್ ಇರೋದು ನನಗೆ ತಲೆ ಕೆಡಿಸ್ಕೊತಿಲ್ಲ. ನನಗೆ ಆರ್ ಒಮೆಗಾ ಸ್ಕ್ವೇರ್ ಅನ್ನೋದೇ ಬೇಕಾಗಿತ್ತು. ಸೊ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಒಮೆಗಾ ಸ್ಕ್ವೇರ್. ಡೋಂಟ್ ಫರ್ಗೆಟ್ ದಿಸ್ ಒನ್. ಸೊ ದಿಸ್ ಇಸ್ ಹೌ ವಿ ವಿಲ್ ಸಾಲ್ವ್ ದ ಪ್ರಾಬ್ಲಮ್. So we'll move on to next one. A car is moving in a circular horizontal track of radius 10 meter with a constant speed of 10 meter per second. A bob is suspended from the roof of the car by a light wire of length 1 meter. The angle made by the wire with the vertical is. ಇಲ್ಲಿ ಆ್ಯಂಗಲ್ ಕೇಳ್ತಿದ್ದಾರೆ. ನಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ. ಸೊ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್ ಇಂಟು ಜಿ. ಸೊ ಅದಕ್ಕೆ ಹೇಳಿದೆ ಫಾರ್ಮುಲಾಸ್ ತುಂಬ ಇಂಪಾರ್ಟೆಂಟು. ಇಲ್ಲಿ ನೋಡಿ, ಇಲ್ಲಿ ಗಿವನ್ ಡೇಟಾ ಫಾರ್ಮುಲಾಸ್ ಇವೆಲ್ಲ ಮ್ಯಾಟರ್ ಆಗೋಲ್ಲ. ನೀವು ಹೆಂಗೆ ಸಾಲ್ವ್ ಮಾಡ್ತೀರೋ ಅದು ಇಂಪಾರ್ಟೆಂಟು. ಬಟ್ ನನ್ನ ಸಜೆಷನ್ನು ಫಾರ್ಮುಲಾ ಕರೆಕ್ಟಾಗಿ ತೊಗೊಳ್ಳಿ. ಸೊ ವೆಲಾಸಿಟಿ, ಆರ್ ದೇ ಗಿವಿಂಗ್ ಏನೇ ವೆಲಾಸಿಟಿ ಕೊಟ್ಟಿದ್ದಾರೆ ನೋಡಿ 10 ಮೀಟರ್ ಪರ್ ಸೆಕೆಂಡ್. ಬಟ್ ಸಾಲ್ವ್ ಮಾಡಬೇಕಾದ್ರೆ ನನ್ನ ಕನ್ವೀನಿಯೆಂಟ್ಗೆ 10 × 10 ಅಂತ ತೊಗೊತೀನಿ. ಕ್ಯಾನ್ಸಲೇಷನ್ ಇದ್ದರೆ ಈಸಿ ಆಗುತ್ತೆ. ಸೊ ಆರ್ ದೇ ಗಿವಿಂಗ್ ಎನಿ ರೇಡಿಯಸ್? ಸೊ ದೇ ಆರ್ ಗಿವಿಂಗ್ ರೇಡಿಯಸ್ 10 ಓನ್ಲಿ. ಆ್ಯಂಡ್ ವಾಟ್ ಅಬೌಟ್ ಜಿ? ಆ್ಯಸ್ ಯೂಶುವಲ್ 9.8 ಆದರೂ ತೊಗೊಳ್ಳಿ, ಬಟ್ 10 ಆದರೂ ತೊಗೊಳ್ಳಿ. ನನ್ನ ಸಜೆಷನ್ ಏನೂ ಕೊಟ್ಟಿಲ್ಲ ಅಂದರೆ 10 ತೊಗೊಳ್ಳಿ, ಸಾಲ್ವ್ ಮಾಡಿ ನೋಡೋಣ. ಸೊ ದಿಸ್ ವಿಲ್ ಬಿ ಕ್ಯಾನ್ಸಲ್ಡ್, ವಿ ವಿಲ್ ಗೆಟ್ 1. ಸೊ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 1 ಬಂದಿದೆ. ಸೊ ಟ್ಯಾನ್ ಥೀಟಾ ಯಾವಾಗ 1 ಆಗುತ್ತೆ? ವೆನ್ ಥೀಟಾ ಈಸ್ ಈಕ್ವಲ್ ಟು π/4. ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಎಲ್ಲರಿಗೂ ಬರಲೇಬೇಕು. 0 ಇಂದ 90ವರೆಗೂ, 0, 30, 45, 60, 90 ಎಲ್ಲರಿಗೂ ಖಂಡಿತ ಬರಲೇಬೇಕು. ಮ್ಯಾಕ್ಸಲ್ಲಿ ಕಲಿತೀರಾ. ಸೊ ಥೀಟಾ ಈಸ್ ಈಕ್ವಲ್ ಟು π/4. ದ ಆಪ್ಷನ್ ವಿಲ್ ಬಿ ಡಿ. ಸೊ ಲೈಕ್ ದಟ್ ವಿ ವಿಲ್ ಸಾಲ್ವ್. ನೋಡಿ ಫಾರ್ಮುಲಾ ಗೊತ್ತಿದೆ, ಈಸಿಯಾಗಿ ಸಾಲ್ವ್ ಮಾಡ್ಕೊಬೋದು. ಸೊ ಯಾವಾಗಾದರೂ ಅರ್ಥ ಆಗಿಲ್ಲ ಅಂದರೆ ನಾನು ಮತ್ತೆ ಹೇಳ್ತಿದ್ದೀನಿ, ಮತ್ತೆ ಹಿಂದೆ ಹೋಗಿ ವೀಡಿಯೋನ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ನಿಮಗೆ ಎಕ್ಸ್ಪ್ಲನೇಷನ್ ಇಷ್ಟ ಆಗ್ತಿದ್ರೆ ಆದಷ್ಟು ಲೈಕ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಲೈಕ್ ಮಾಡಿ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತೀನಿ. ಒಂದು ವೇಳೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಲೈಕ್ ಮಾಡಬೇಡಿ. ಬಟ್ ಕಾಮೆಂಟ್ ಸೆಕ್ಷನಲ್ಲಿ ನಿಮಗೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ಅದನ್ನು ಮೆನ್ಷನ್ ಮಾಡೋಕ್ಕೆ ನಾನು ಬಯಸ್ತೀನಿ. So next is about the two masses of 5 kg and 3 kg are suspended with the help of massless inextensible strings as shown in figure. When whole system is going upwards with acceleration 2 meter per second square. ಅಂದರೆ ಏನು ಹೇಳ್ತಿದ್ದಾರೆ ಅಂದರೆ ನೋಡಿ, ಈ ಫಿಗರಲ್ಲಿ ಈ ಬ್ಲಾಕು 3 kg ಇದೆ, ಈ ಬ್ಲಾಕು 5 kg ಇದೆ. ಈ ಕಂಪ್ಲೀಟ್ನ ಅವರು ಲಿಫ್ಟ್ ಮಾಡ್ತಿದ್ದಾರೆ. ಸೊ ಲಿಫ್ಟ್ ಮಾಡ್ತಿರ್ಬೇಕಾದ್ರೆ ಏನೇನು ಆ್ಯಕ್ಟ್ ಆಗ್ತಿದೆ ನೋಡಿ. ಈ ಬ್ಲಾಕಿಂದ ಟೆನ್ಷನ್ ಇದೆ, ಲಿಫ್ಟ್ ಮಾಡ್ತಿರ್ಬೇಕಾದ್ರೆ ಇದು ಟೆನ್ಷನ್ ಅನ್ನೋದು ಮೇಲೆ ಆ್ಯಕ್ಟ್ ಆಗ್ತಿರುತ್ತೆ. ಸೊ ವಾಟ್ ಅಬೌಟ್ ಇಯರ್? T1 ಇಯರ್ ಓನ್ಲಿ. ಬಟ್ ಸಪ್ರೇಟಾಗಿ ತೊಗೊಂಡಾಗ ಸ್ವಲ್ಪ ಚೇಂಜಸ್ ಆಗುತ್ತೆ. ಆ ಸಪ್ರೇಟಾಗಿ ತೊಗೊಂಡಾಗ ಏನೇನು ಚೇಂಜಸ್ ಆಗುತ್ತೆ ಅಂತ ನೋಡೋಣ. ಬಟ್ ಫೈನಲಿ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ T1 ಓನ್ಲಿ. ಸೊ ದಟ್ ಈಸ್ ಅಬೌಟ್, ಫಸ್ಟ್ ಐ ವಿಲ್ ಕನ್ಸಿಡರ್ ದ ಬ್ಲಾಕ್ 3 kg. ಈ 3 kg ಬ್ಲಾಕಲ್ಲಿ ಏನೇನು ಆಗ್ತಿದೆ ಅಂತ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ವಿ ವಿಲ್ ಗೆಟ್ ಸಮ್ ವ್ಯಾಲ್ಯೂ, T2 ವ್ಯಾಲ್ಯೂ ಬರುತ್ತೆ. ಸೊ ಒಂದು ಬ್ಲಾಕು ಈ ಥರ ಲಿಫ್ಟ್ ಆಗ್ತಿದೆ. ಸೊ ದಟ್ ವಿಲ್ ಬಿ T2. ಈ T2 ಅನ್ನೋದು ಈ ಥರ ಲಿಫ್ಟ್ ಆಗ್ತಿದೆ ಅಂದಾಗ ಡೌನ್ವರ್ಡ್ಸ್ ಏನಾಗ್ತಿರುತ್ತೆ? ಕಂಪ್ಲೀಟ್ ಡೌನ್ವರ್ಡ್ಸ್ ಸಮ್ ವೆಯ್ಟ್ ವಿಲ್ ಬಿ ಆ್ಯಕ್ಟಿಂಗ್, ದಟ್ ಈಸ್ m × g. ಸೊ ಮಾಸ್ ಕೊಟ್ಟಿದ್ದಾನೆ 3 kg. ಬಟ್ ಇದು ಆಕ್ಸಿಲರೇಟ್ ಆಗ್ತಿದೆ. ಆಕ್ಸಿಲರೇಟ್ ಆಗ್ತಿರೋದು ಎ ಅನ್ನೋದು ಆಕ್ಸಿಲರೇಟ್ ಆಗ್ತಿದೆ. ಸೊ ಇಷ್ಟು ಗಿವನ್ ಡೇಟಾ. ಸೊ ಈ ಗಿವನ್ ಡೇಟಾ ಯೂಸ್ ಮಾಡಿಕೊಂಡು ಯಾವ ಥರ ಸಾಲ್ವ್ ಮಾಡಬೇಕು ನೋಡಿ. ಸೊ ದಿಸ್ ಈಸ್ T2. ಸೊ T2 ಆ್ಯಂಡ್ ದಿಸ್ ಈಸ್ ಆ್ಯಕ್ಟಿಂಗ್ ಡೌನ್ವರ್ಡ್ಸ್. ಸೊ ದಟ್ ಈಸ್ ನೆಗೆಟಿವ್ ಮೈನಸ್ mg. ದಟ್ ವಿಲ್ ಬಿ ಈಕ್ವಲ್ ಟು ದಿಸ್ ಕಂಪ್ಲೀಟ್ ಸಿಸ್ಟಮ್ ಏನಾಗುತ್ತೆ? ಆಕ್ಸಿಲರೇಟ್ ಆಗ್ತಿದೆ ನೋಡಿ. ನಾರ್ಮಲ್ಲಾಗೆ ಒಂದು ಆಬ್ಜೆಕ್ಟ್ ಇದೆ, ಆ ಟೆನ್ಷನ್ ಕ್ರಿಯೇಟ್ ಆಗ್ತಿದೆ. ಯಾಕೆ ಅಂದರೆ ವೇಟ್ ವಿಲ್ ಬಿ ಆ್ಯಕ್ಟಿಂಗ್. ದಟ್ T2 ವಿಲ್ ಬಿ ಸಬ್ಟ್ರಾಕ್ಟೆಡ್ ಟು ದ ಮೈನಸ್ mg. ದಿಸ್ ಕಂಪ್ಲೀಟ್ ಸಿಸ್ಟಮ್ ಈಸ್ ಗೋಯಿಂಗ್ ಅಪ್ವರ್ಡ್ಸ್. ಸೊ ದಟ್ಸ್ ವೈ ಇಟ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಿಲರೇಷನ್. ಇವಾಗ ಗೊತ್ತಿರೋದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ. T2 ಈಸ್ ಈಕ್ವಲ್ ಟು ತೊಗೊತೀನಿ, ಮಾಸ್ ಅನ್ನೋದು ಕೊಟ್ಟಿದ್ದಾನೆ 3. ಇದು ಈ ಸೈಡ್ ತೊಗೊತಿದ್ದೀನಿ ಡೈರೆಕ್ಟಾಗಿ. ಸೊ ಎರಡರಲ್ಲೂ ಮಾಸ್ ಇದೆ, ಕಾಮನ್ ತೊಗೊಬೋದು. A + g. ವಾಟ್ ಈಸ್ ದ ವ್ಯಾಲ್ಯೂ ಆಫ್ A? ಆಕ್ಸಿಲರೇಟೆಡ್ 2 ಮೀಟರ್ ಪರ್ ಸೆಕೆಂಡ್. ಸೊ 2 + g ಅಂದರೆ ನಾರ್ಮಲಾಗಿ 10 ಚೂಸ್ ಮಾಡೋಣ. ಸೊ ನಿಯರ್ ಬೈ ವ್ಯಾಲ್ಯೂ ಏನಾದರೂ, ಯಾಕಂದರೆ ಆಪ್ಷನ್ಸಲ್ಲಿ ನೋಡಿ ತುಂಬ ಲಾರ್ಜ್ ವ್ಯಾಲ್ಯೂಸ್ ಡಿಫ್ರೆನ್ಸ್ ಇದೆ ಒಂದಕ್ಕೊಂದಕ್ಕೂ. ಸೊ ಅದಕ್ಕೆ ಪ್ರಾಬ್ಲಮ್ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾರ್ಮಲಾಗಿ 10 ಚೂಸ್ ಮಾಡ್ತಿದ್ದೀನಿ. So this will be 10 + 2 means 12. 12 3s 36 and tension will be SI unit will be Newton only
ಸೊ ದಿಸ್ ಈಸ್ ಅಬೌಟ್ ಕ್ಯಾಲ್ಕುಲೇಟಿಂಗ್ ಫಾರ್ T2. ಗೊತ್ತಾಯ್ತಲ್ವಾ? ಇಷ್ಟು ಆದಮೇಲೆ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಥಿಂಗ್ ಟು ಕ್ಯಾಲ್ಕುಲೇಟ್ ಫಾರ್ T1. ಸೊ T1 ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನೆಕ್ಸ್ಟ್ ಡಯಾಗ್ರಾಮ್ T1 ಡಯಾಗ್ರಾಮ್ನ ಚೂಸ್ ಮಾಡೋಣ. ಸೊ ಈ ಡಯಾಗ್ರಾಮ್ ಬೇಕು ಅಂದರೆ ಸೊ ಬ್ಲಾಕ್ ತೊಗೊತಿದ್ದೀನಿ. ಇದೆಷ್ಟು ಕೆ ಜಿ? 5 ಕೆ ಜಿ ಬ್ಲಾಕು. ಇದು ಟೆನ್ಷನ್ ಕ್ರಿಯೇಟ್ ಆಗ್ತಿದೆ. ದಿಸ್ ವಿಲ್ ಬಿ T1. ಸೊ ಎಗೇನ್ ಡ್ಯೂ ಟು ದಿಸ್ ಬ್ಲಾಕ್ ಸೆಕೆಂಡ್ ಬ್ಲಾಕಿಂದ ಆ್ಯಕ್ಟ್ ಆಗ್ತಿರೋದು ಅದೇನಾಗುತ್ತೆ ಅಂದರೆ ಇದು T2 ಆಗುತ್ತೆ. T2 ಟೆನ್ಷನ್ ವಿಲ್ ಬಿ ಕ್ರಿಯೇಟೆಡ್ ಡ್ಯೂ ಟು ದ ಸೆಕೆಂಡ್ ಬ್ಲಾಕ್, ಈ ಬ್ಲಾಕ್ ಹತ್ರ. ಸೊ ನೆಕ್ಸ್ಟು ಗ್ರಾವಿಟಿಯಿಂದ ಆ್ಯಕ್ಟ್ ಆಗ್ತಿರೋದು ದಟ್ ವಿಲ್ ಬಿ mg ಓನ್ಲಿ. ಬಟ್ ದಿಸ್ ಕಂಪ್ಲೀಟ್ ಸಿಸ್ಟಮ್ ಏನಾಗ್ತಿದೆ? ಆಕ್ಸಿಲರೇಟ್ ಆಗ್ತಿದೆ. ಸೊ ದ ಆಕ್ಸಿಲರೇಷನ್ ವಿ ಕ್ಯಾನ್ ಕನ್ಸಿಡರ್ ಇನ್ ದ ಅಪ್ವರ್ಡ್ ಡೈರೆಕ್ಷನ್ ಓನ್ಲಿ. ಸೊ ಇಲ್ಲಿ ಯಾವ ಥರ ಈಕ್ವೇಷನ್ ಬರ್ಕೊಂಡಿದ್ವಿ ಸಿಮಿಲರ್ ಈಕ್ವೇಷನ್ ಇಲ್ಲೂ ಬರ್ಕೊಬೇಕಾಗುತ್ತೆ. ನಾನು ಮತ್ತೆ ಹೇಳ್ತಿದ್ದೀನಿ, ಎಲ್ಲೂ ಗೊತ್ತಾಗ್ತಿಲ್ಲ ಪಾಸ್ ಮಾಡಿ ಮತ್ತೆ ರಿವರ್ಸ್ ಹೋಗಿ ಮತ್ತೆ ಎಲ್ಲ ಕೇಳಿಸ್ಕೊಳ್ಳಿ. ಪದೇ ಪದೇ ಕೇಳಿಸ್ಕೊಂಡಾಗ ಒಂದು ಫಾರ್ಮೇಟ್ ನಿಮಗೆ ಅರ್ಥ ಆಗುತ್ತೆ. ಸೊ ದಿಸ್ ವಿಲ್ ಬಿ T1 ಇನ್ ದ ಅಪ್ವರ್ಡ್ ಡೈರೆಕ್ಷನ್, ಬಟ್ ದಿಸ್ ವಿಲ್ ಬಿ ಇನ್ ದ ಲೋಯರ್ ಡೈರೆಕ್ಷನ್ ಮೈನಸ್ T2 minus weight will be also acting in the downwards. So this complete system will be in the upwards, that is m into a. ಇನ್ನೊಂದು ಫಾರ್ಮಲ್ಲಿ ಕೂಡ ಬರ್ಕೊಬೋದು. ಎಲ್ಲ ಡೈರೆಕ್ಷನ್ಸ್ ತೊಗೊಂಡಿದ್ರೆ ದಿಸ್ ಈಸ್ ಅಪ್ವರ್ಡ್ಸ್ ಓನ್ಲಿ T1, ದಿಸ್ ಈಸ್ ಆ್ಯಕ್ಟಿಂಗ್ ಡೌನ್ವರ್ಡ್ಸ್, ದಿಸ್ ಕಂಪ್ಲೀಟ್ ಆ್ಯಕ್ಟಿಂಗ್ ಇನ್ ದ ಅಪ್ವರ್ಡ್ಸ್ ಓನ್ಲಿ. ಸೊ ದಟ್ಸ್ ವೈ ವಿ ಆರ್ ಈಕ್ವೇಟಿಂಗ್ ವಿತ್ ದ m into a. ಸೊ ಆಫ್ಟರ್ ದಿಸ್ ವಾಟ್ ಈಸ್ T1 we need to calculate, because already T2 we have calculated. ಈ ಎರಡು ಟರ್ಮ್ಸ್ನ ಆ ಕಡೆ ತೊಗೊತೀನಿ. ma ಮೈನಸ್ T2 ಪ್ಲಸ್ ಆಗುತ್ತೆ. ಸೊ ಪ್ಲಸ್ mg. ಸೊ ದಿಸ್ ಈಸ್ ಈಕ್ವಲ್ ಟು ಮಾಸ್ ಏನಾಗುತ್ತೆ ಅಂದರೆ ಮಾಸು ಇಲ್ಲೇನಿದೆ 5 kg ಇದೆ. ಸೊ 5 ಇಂಟು ವಾಟ್ ಈಸ್ ಎ, ಇಲ್ಲೂ m ಇದೆ ಇಲ್ಲೂ m ಇದೆ. ಸೊ ಕಾಮನ್ ತೊಗೊಂಡು ಎ ಏನಾಗುತ್ತೆ ಅಂದರೆ ಆಕ್ಸಿಲರೇಷನ್ 2 ಕೊಟ್ಟಿದ್ದಾರೆ. 2 ಪ್ಲಸ್ ಗ್ರಾವಿಟಿ ವಿಲ್ ಬಿ 10 ಪ್ಲಸ್ ವಾಟ್ ಈಸ್ ಅ T2 ಅಂದಾಗ 36. ಸೊ ಇದು 12 5 60 plus 36. So that will be equal to 96 Newton. So T1 they are asking about T1 only and we got 96 Newton. ನೋಡಿ ಯಾವುದಾದ್ರೂ ನಿಯರ್ ಇದೆಯಾ? ಆ್ಯಕ್ಚುಲಿ ಇಲ್ಲಿ 94.4 ಇದೆ, ಬಟ್ ನಮಗೆ 96 ಬಂದಿದೆ ಬಿಕಾಸ್ ವಿ ಆರ್ ಯೂಸಿಂಗ್ gravity has 10 only. If you use 9.8 you will get the same value, but in a case it we need only answer. So this is the value. So this is about the problem we have solved. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಮತ್ತೆ ರಿವರ್ಸ್ ಹೋಗಿ ಮತ್ತೆ ಅನಲೈಸ್ ಮಾಡಿ ಮತ್ತೆ ಸಾಲ್ವ್ ಮಾಡಿ. ಸೊ ನೆಕ್ಸ್ಟ್, ಎ ಬಾಡಿ ಆಫ್ ಮಾಸ್ 10 kg is kept on a horizontal surface. The coefficient of kinetic friction between the body and the surface is 0.5. A horizontal force of 60 Newton is applied on the body. The resulting acceleration of the body is about. ಸೊ ಈ ಪ್ರಾಬ್ಲಮ್ನ ಏನೇನು ಕೊಟ್ಟಿದ್ದಾರೆ ಗಿವನ್ ಡೇಟಾ ಫಸ್ಟ್ ತೊಗೊಳ್ಳೋಣ. ಸೊ m is equal to 10 kg. ಸೊ ನೆಕ್ಸ್ಟ್, ದ coefficient of kinetic friction between the body and the surface is, kinetic friction ಅನ್ನೋದನ್ನು ಕೊಟ್ಟಿದ್ದಾನೆ. ಸೊ Fk is equal to 0.5. Fk ಕೂಡ ಕೊಟ್ಟಿದ್ದಾರೆ. ಹಾರಿಸಾಂಟಲ್ ಫೋರ್ಸ್ ಇದರ ಸಿಮಿಲರ್ ಪ್ರಾಬ್ಲಮ್ಮು ನಾವು ಥಿಯರಿ ಡಿಸ್ಕಸ್ ಮಾಡಬೇಕಾದ್ರೆ ಎಕ್ಸಸೈಸ್ ಪ್ರಾಬ್ಲಮಲ್ಲಿ ಸಾಲ್ವ್ ಮಾಡಿದ್ದೀವಿ. ಸೊ ಇಲ್ಲೂ KCET ಕೂಡ 2023 ಕೇಳಿದೆ ನೋಡಿ. ಆದಷ್ಟು ನಿಮಗೆ NCERT ಬೇಸಿಂದನೇ ಫಸ್ಟ್ PUನಲ್ಲಿ ಸೆಲೆಕ್ಟ್ ಮಾಡ್ಕೊತಾರೆ. ಸೊ ನೀವು ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ತುಂಬ ಬೆಟರ್. ಸೊ ಹಾರಿಸಾಂಟಲ್ ಫೋರ್ಸ್ ಆಫ್ F is equal to 60 Newton. ನೆಕ್ಸ್ಟ್, ಈಸ್ ಅಪ್ಲೈಡ್ ಆನ್ ದಿ ಬಾಡಿ, ದ ರಿಸಲ್ಟಿಂಗ್ ಆಕ್ಸಿಲರೇಷನ್ ಆಫ್ ದಿ ಬಾಡಿ ಈಸ್ ಅಬೌಟ್. ಸಿಮಿಲರ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. Fk ಅಂದ್ಕೊಂಡಾಗ Fk ಅಲ್ಲ ಅದು, ದಿಸ್ ಈಸ್ ಅಬೌಟ್ ದ μk, coefficient of, they are giving coefficient of kinetic friction, this is μk. Fk is equal to μk into n. n ಅಂದರೆ ನಮ್ಗೆ ಆಲ್ರೆಡಿ ಗೊತ್ತು, m into g. ಸೊ μk ಕೊಟ್ಟಿದ್ದಾರೆ 0.5, m into g ಅಂತ ತೊಗೊಬೇಕು. ಮಾಸ್ ಕೊಟ್ಟಿದ್ದಾನೆ. ಸೊ 10 ಇಂಟು ಗ್ರಾವಿಟಿ ಕೂಡ 10 ಅಂತಲೇ ಚೂಸ್ ಮಾಡ್ತೀನಿ. 1 ಡೆಸಿಮಲ್ನ ಶಿಫ್ಟ್ ಮಾಡಿ. ಸೊ ದಿಸ್ ವಿಲ್ ಬಿಕಮ್ 5.110 ಹೋಗುತ್ತೆ. ಸೊ 50 Newton Fk, but total exerting force will be 60 Newton. So we need to calculate about the F net. Similar problem already ಮಾಡಿದ್ದೀವಿ ಎಕ್ಸಸೈಸಲ್ಲಿ, ಹೋಗಿ ಅನಲೈಸ್ ಮಾಡಿ. So this total force acting will be F and minus Fk, that will be
60 they are giving. So 60 minus 50, that is 10 Newton. So now we can able to calculate the acceleration. A is equal to F net divided by M. So what is the F net? We got 10. Acceleration are they giving any value? No, we need to calculate acceleration only, but 10 they are giving. So finally we got 1 meter per second square. The option will be C. ಇದೇ ಪ್ರಾಬ್ಲಮ್ಮು ನಾವು ಥಿಯರಿನಲ್ಲಿ ಪ್ರಾಬ್ಲಮ್ಸ್ ಎಕ್ಸಸೈಸ್ ಮಾಡಬೇಕಾದ್ರೆ ಸಾಲ್ವ್ ಮಾಡಿದ್ದೀವಿ. ಒನ್ಸ್ ನೀವು ಅದು ಮತ್ತೆ ಹೋಗಿ ವೀಡಿಯೋನ ಕಂಪ್ಲೀಟ್ ನೋಡಿ ಈ ಪ್ರಾಬ್ಲಮ್ ಅನಲೈಸ್ ಮಾಡಿ ಈಸಿಯಾಗಿ ಆನ್ಸರ್ ಬರುತ್ತೆ. ಎ ಬ್ಲಾಕ್ ಆಫ್ ಸರ್ಟೆನ್ ಮಾಸ್ ಈಸ್ ಪ್ಲೇಸ್ಡ್ ಆನ್ ಎ ರಫ್ ಇನ್ಕ್ಲೈನೆಡ್ ಪ್ಲೇನ್. ಸೊ ಈ ಇನ್ಕ್ಲೈನೆಡ್ ಪ್ಲೇನಲ್ಲಿ ಏನು ಮಾಡ್ತಿದ್ದಾರೆ, ಒಂದು ಬ್ಲಾಕ್ ಪ್ಲೇಸ್ ಮಾಡ್ತಿದ್ದಾರೆ. ದ ಆ್ಯಂಗಲ್ ಬಿಟ್ವೀನ್ ದ ಪ್ಲೇನ್ ಆ್ಯಂಡ್ ದಿ ಹಾರಿಸಾಂಟಲ್ ಈಸ್ 30 ಡಿಗ್ರಿ. ಈ ಹಾರಿಸಾಂಟಲಿಂದ ಇನ್ಕ್ಲೈನೆಡ್ ಪ್ಲೇನ್ಗೆ ಈ ಥೀಟಾ ಅನ್ನೋದು 30 ಡಿಗ್ರಿ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ 30 ಡಿಗ್ರಿ. The coefficient of static and kinetic frictions between the block and the inclined plane are 0.6 and 0.5. ಅಂದರೆ ಏನು ಕೊಟ್ಟಿರೋದು ತಗೊಳ್ಳೋಣ, ಸ್ಟ್ಯಾಟಿಕ್ ಆ್ಯಂಡ್ ಕೈನೆಟಿಕ್ ಫ್ರಿಕ್ಷನ್. ಸೊ mu s is equal to 0.6 and mu k is equal to 0.5. So respectively, then the magnitude of the acceleration of the block is, acceleration ನ ಫೈಂಡ್ ಔಟ್ ಮಾಡಬೇಕು. ಸೊ ಎ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೋಡೋಣ ಆಕ್ಸಿಲರೇಟ್ ಅಂದರೆ ಎಷ್ಟು ಆಕ್ಸಿಲರೇಷನ್ ಮೂವ್ ಆಗ್ತಿದೆ ಅಂತ. ಸೊ ಬಟ್ ಫಸ್ಟ್ ಇದು ಬ್ಲಾಕ್ ಮೂವ್ ಆಗಬೇಕು ಅಂದರೆ ಆ ಸ್ಟ್ಯಾಟಿಕ್ ಫ್ರಿಕ್ಷನ್ ಓವರ್ಕಮ್ ಮಾಡಿಕೊಂಡು ನೆಕ್ಸ್ಟ್ ಅದು ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಎಷ್ಟು ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಫಸ್ಟು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಯೂಸಿಂಗ್ ದಿಸ್ ಫಾರ್ಮುಲಾ ನೋಡಿ, ಈ ಬ್ಲಾಕ್ ಅನ್ನೋದು ನಾರ್ಮಲ್ ರಿಯಾಕ್ಷನ್ ಹೆಂಗಿದ್ರೆ ಎಕ್ಸಾಕ್ಟ್ಲಿ ಎಮ್ ಜಿ ಕಾಸ್ಟ್ ಹೆಂಗೆ ಬಂದಿದೆ ಅಂದರೆ ಈ ಬ್ಲಾಕ್ ಅನ್ನೋ ವೆಯ್ಟು ಟುವರ್ಡ್ಸ್ ದಿ ಸರ್ಫೇಸ್ ಆಫ್ ದಿ ಅರ್ತ್ಗೆ ಎಮ್ ಜಿ ಆ್ಯಕ್ಟ್ ಆಗ್ತಿರುತ್ತೆ. ಸೊ ಅದು ನಾವು ರಿಸಾಲ್ವ್ ಮಾಡ್ಕೊತಿದ್ದೀವಿ ಕಾಂಪೊನೆಂಟ್ಸ್ಗೆ ಎಮ್ ಜಿ ಕಾಸ್ಟ್ ಥೀಟಾ, ಎಮ್ ಜಿ ಸೈನ್ ಥೀಟಾ. ಸೊ ಬಟ್ ನಾವು ನಾರ್ಮಲ್ಲಾಗಿ ಸ್ಟ್ಯಾಟಿಕ್ ಫ್ರಿಕ್ಷನ್ ತೊಗೊಂಡಾಗ ಎಫ್ ಎಸ್ ಇಸ್ ಈಕ್ವಲ್ ಟು ಮ್ಯೂ ಎಸ್ ಎನ್ ಅಂದರೆ ಆಲ್ರೆಡಿ ಗೊತ್ತಿದೆ, ಎಮ್ ಜಿ ಕಾಸ್ಟ್ ಥೀಟಾ. ಹೆಂಗೆ ಅಂದರೆ ದಿಸ್ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ ಎಮ್ ಜಿ ಕಾಸ್ಟ್ ಥೀಟಾ. ಸೊ ಮ್ಯೂ ಎಸ್ ಐ ವಿಲ್ ಕನ್ಸಿಡರ್, ಫಾರ್ಮುಲಾ ಇಸ್ ದೇರ್, ಬಟ್ ಮ್ಯೂ ಎಸ್ ಎನ್ ಅಂದಾಗ ಎಮ್ ಜಿ ಕಾಸ್ಟ್ ಥೀಟಾ. ಸೊ ನೆಕ್ಸ್ಟ್ ಮ್ಯೂ ಎಸ್ ವ್ಯಾಲ್ಯೂ 0.6 ಇಂಟು ಎಮ್ ವ್ಯಾಲ್ಯೂ, ಮಾಸ್ they are not giving. Okay, ನೋಡೋಣ ಆಮೇಲೆ. m into what is the g value? 10 only. Cos theta is there, they are giving the angle 30 degree. Cos 30 will be √3/2. So this is the value. So what about how can we cancel? 2 1s are 2 5s are. So 6 5s are 30 only. So we can consider, so 0.3 into √3. So this is the value we got fs. ಬಟ್ ಇಲ್ಲಿ ಸ್ಟ್ಯಾಟಿಕ್ ಫ್ರಿಕ್ಷನು ಇಷ್ಟು ಆಲ್ರೆಡಿ ಬಂದಿದೆ, ಇಂಟು ಎಮ್ ಇದೆ, ಎಮ್ ಕೂಡ ಬರ್ಕೊಂಡಿರ್ತೀನಿ. ನೆಕ್ಸ್ಟ್ ಈ ಬ್ಲಾಕ್ ಮೂವ್ ಆಗ್ತಿರ್ಬೇಕಂದ್ರೆ ಎಮ್ ಜಿ ಸೈನ್ ಥೀಟಾ ಅಷ್ಟು ಬರ್ತೀವಿ, ಅದೇನದು ಫೋರ್ಸ್ ಆ್ಯಕ್ಟ್ ಆಗ್ತಿರೋದು. ನಾರ್ಮಲಾಗೆ ಕ್ಯಾಲ್ಕುಲೇಟ್ ಮಾಡೋಣ ಅದೆಷ್ಟು ಬರುತ್ತೆ ಅಂತ ನೋಡೋಣ. ಇದಕ್ಕಿಂತ ಜಾಸ್ತಿ ಬಂತು ಅಂದರೆ ಮೂವ್ ಆಗ್ತಿದೆ ಅಂತ, ಇದಕ್ಕಿಂತ ಕಡಿಮೆ ಬಂತು ಅಂದರೆ ಮೂವ್ ಆಗ್ತಿಲ್ಲ ಅಂತ. ಈ ಸ್ಟ್ಯಾಟಿಕ್ ಫ್ರಿಕ್ಷನ್ ಓವರ್ಕಮ್ ಮಾಡ್ಕೊಂಡ್ರೆ ಆಬ್ಜೆಕ್ಟ್ ಅನ್ನೋದು ಮೂವ್ ಆಗುತ್ತೆ. ಸೊ ಎಮ್ ಜಿ ಸೈನ್ ಥೀಟಾ is equal to m value will be, so m value ಗೊತ್ತಿಲ್ಲ, ಸೊ ಅದನ್ನು ಹಂಗೆ ಇಟ್ಕೊತೀನಿ. g will be 10, sin theta ಅಂದಾಗ sin 30 will be 1/2. ಸೊ 2 1s are 2 5s are, ಸೊ 5 into m ಅಂತ ಬರುತ್ತೆ. ಸೊ this we got about 5m and this one √3 into 0.3 ಎಕ್ಸಾಕ್ಟ್ಲಿ ಇದು ಇದಕ್ಕಿಂತ ಜಾಸ್ತಿನೇ ಬರುತ್ತೆ. ಸೊ ಅದರಿಂದಾಗಿ ನಮಗೆ ಆಕ್ಸಿಲರೇಷನ್ ಏನು ಸಿಗೋದಿಲ್ಲ. ಸೊ ಬಟ್ ಆಕ್ಸಿಲರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 0.3 into √3 ಮೀಟರ್ ಆ್ಯಂಡ್ ದಿಸ್ ಇಸ್ ದಟ್ ಈಸ್ ಅಬೌಟ್ ದ ಮಾಸ್. ಸೊ √3 ವ್ಯಾಲ್ಯೂ ನೀವು ನಾರ್ಮಲಾಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ಜಾಸ್ತಿ ಬರುತ್ತೆ. ಸೊ ಇದನ್ನು ಇನ್ನೊಂದು ಥರ ಬೇಕಾದ್ರೂ ಅನಲೈಸ್ ಮಾಡ್ಬೋದು. ಇದೇನಾದರೂ ಕನ್ಫ್ಯೂಷನ್ ಆಯಿತು ಅಂದರೆ, ಇದು ಮಲ್ಟಿಪ್ಲಿಕೇಶನ್ ಎಲ್ಲ ಮಾಡಿ ಅನಲೈಸ್ ಮಾಡೋಕ್ಕೆ ಕಷ್ಟ ಆಯಿತು ಅಂದರೆ, ವಿಲ್ ಸಿ ಒನ್ ಮೋರ್ ಫಾರ್ಮ್ ಅಬೌಟ್ ದಿಸ್ ಓನ್ಲಿ. ಸೊ ಐ ವಿಲ್ ಕನ್ಸಿಡರ್ ನಾರ್ಮಲಿ g ಆ್ಯಸ್ g ಓನ್ಲಿ, ಐ ವಿಲ್ ನಾಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ. ಓಕೆ, ಸೊ ಈ ಜಿನ ಹಂಗೆ ಇಟ್ಕೊತೀನಿ, ನಾನು ಸಾಲ್ವ್ ಮಾಡೋಕ್ಕೆ ಹೋಗಲ್ಲ. ಕಾಸ್ಟ್ ಥೀಟಾ ವಿಲ್ ಬಿ √3/2 ಹಂಗೆ ಇಟ್ಕೊತೀನಿ. ಸೊ ಇಲ್ಲಿ ಎಮ್ ಜಿ ತೊಗೊಬೇಕಾದ್ರೆ ಎಮ್ ವ್ಯಾಲ್ಯೂ ಗೊತ್ತಿಲ್ಲ, ಸೊ ಜಿನೂ ಹಂಗೆ ಇಟ್ಕೊತೀನಿ. ವಾಟ್ ಅಬೌಟ್ ಕಾಸ್ಟ್ ಥೀಟಾ? ಕಾಸ್ಟ್ ಥೀಟಾ ವಿಲ್ ಬಿ sin theta will be sin 30, so that will be sin theta will be, so this is sin 30 1/2, mg/2, half of the value of m and g. Here m also there, so this is m only. What about 0.6/2? 0.6/2 we can consider 0.3, half of the 0.6 into
m into g into root 3. So this is the final value. What about here? mg by 2. Now you can observe both the equations. mg normally values are there, but half of the mg already it is reducing. What about here? It is multiplying with the mg. ಅಂದರೆ mg ಇದು ಇನ್ನೂ ಮಲ್ಟಿಪ್ಲೈ ಆಗ್ತಿದೆ, ಸೊ ಜಾಸ್ತಿ ಬರುತ್ತೆ. ಇದು ಎಮ್ ಜಿನಲ್ಲಿ ಆಲ್ರೆಡಿ ಅರ್ಧ ಡಿವೈಡ್ ಆಗ್ತಿದೆ. ಸೊ ಹಿಂಗೆ ಬೇಕಾದ್ರೆ ಅನಲೈಸ್ ಮಾಡ್ಕೊಂಡಾಗ ಸ್ಟ್ಯಾಟಿಕ್ ಫ್ರಿಕ್ಷನ್ನೇ ಜಾಸ್ತಿ ಇರುತ್ತೆ. ಸ್ಟ್ಯಾಟಿಕ್ ಫ್ರಿಕ್ಷನ್ ಓನ್ಲಿ ಮೋರ್ ಇಸ್ ದೇರ್. ಸೊ ಅದಕ್ಕೇನಾಗುತ್ತೆ, ಬ್ಲಾಕ್ ಅನ್ನೋದು ಮೂವೇ ಆಗಲ್ಲ. ಸೊ ಬ್ಲಾಕೇ ಮೂವ್ ಆಗಿಲ್ಲ ಅಂದರೆ ಆಕ್ಸಿಲರೇಷನ್ ವಿಲ್ ಬಿ 0. ದೇರ್ ಇಸ್ ನೋ ಆಕ್ಸಿಲರೇಷನ್. ಸೊ ಲೈಕ್ ದಟ್ ವಿ ಕ್ಯಾನ್ ಕನ್ಸಿಡರ್ ಹಿಯರ್ ಲೈಕ್ ದಿಸ್. ಸೊ ಒನ್ ಮೋರ್ ಲಾಸ್ಟ್ ಪ್ರಾಬ್ಲಮ್. ಸಿಮಿಲರ್ ಪ್ರಾಬ್ಲಮ್ ಆಲ್ರೆಡಿ ಸಾಲ್ವ್ ಮಾಡಿದ್ವಿ, ಬಟ್ ಗ್ರಾಫಿಕಲ್ಲಾಗೆ ಸ್ವಲ್ಪ ವೇರಿಯೇಷನಲ್ಲಿ ಕೊಟ್ಟಿರ್ತಾರೆ. ನೋಡೋಣ. ಪ್ರೀವಿಯಸ್ ಇಯರ್ ಓನ್ಲಿ ಮೀನ್ಸ್ ಲಾಸ್ಟ್ ಯುವರ್ ಸೀನಿಯರ್ಸ್ ಪ್ರಾಬ್ಲಮ್ ಓನ್ಲಿ, ಯುವರ್ ಸೂಪರ್ ಸೀನಿಯರ್ಸ್. A block of a certain mass is placed on a rough floor. The coefficient of static and kinetic friction between the block and the floor are 0.5, 0.4 and 0.25 respectively. ಟೂ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಏನೇನು ಅಂದರೆ ಇದು 0.4, 0.25 ಯಾವುದಕ್ಕೆ? ಸ್ಟ್ಯಾಟಿಕ್ ಆ್ಯಂಡ್ ಕೈನೆಟಿಕ್. ಸೊ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಬೌಟ್ 0.4 and kinetic friction μk will be equal to 0.25. A constant ಹಾರಿಸಂಟಲ್ ಫೋರ್ಸ್ ಎಫ್ ಇಸ್ ಈಕ್ವಲ್ ಟು 20 ನ್ಯೂಟನ್. ಸಿಮಿಲರ್ ಪ್ರಾಬ್ಲಮ್ ಆಲ್ರೆಡಿ ಮಾಡಿದ್ದೀವಿ. ಕಾನ್ಸ್ಟೆಂಟ್ ಫೋರ್ಸ್ ಒಂದು ಬ್ಲಾಕ್ ಮೇಲೆ 20 ನ್ಯೂಟನ್ ಅಷ್ಟು ಅಪ್ಲೈ ಮಾಡಿದ್ದಾರೆ. ಸೊ ಎಫ್ ಇಸ್ ಈಕ್ವಲ್ ಟು 20 ನ್ಯೂಟನ್. ಆ್ಯಕ್ಟ್ಸ್ ಆನ್ ಇಟ್ ಸೊ ದಟ್ ದ ವೆಲಾಸಿಟಿ ಆಫ್ ದಿ ಬ್ಲಾಕ್ ವೇರೀಸ್ ವಿತ್ ಟೈಮ್ ಅಕಾರ್ಡಿಂಗ್ ಟು ದ ಫಾಲೋಯಿಂಗ್ ಗ್ರಾಫ್. ದ ಮಾಸ್ ಆಫ್ ದಿ ಬ್ಲಾಕ್ ಈಸ್ ನಿಯರ್ಲಿ. ಮಾಸ್ ಆಫ್ ದಿ ಬ್ಲಾಕ್ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು, ಎಮ್, ಸ್ಮಾಲ್ ಎಮ್ನ. ನೋಡೋಣ ಕೊಟ್ಟಿರೋ ಡೇಟಾಯಿಂದ ಏನೇನು ಸಾಲ್ವ್ ಮಾಡೋಕ್ಕಾಗುತ್ತೋ ಟ್ರೈ ಮಾಡೋಣ. ಸೊ ಆರ್ ದೇ ಗಿವಿಂಗ್ ಎನಿ ವೆಲಾಸಿಟಿ? ನೋಡಿ ಕ್ವಶನಲ್ಲಿ ವೆಲಾಸಿಟಿ ಅನ್ನೋದು ಕೊಟ್ಟಿಲ್ಲ, ಬಟ್ ಗ್ರಾಫಲ್ಲಿ ಏನಾದರೂ ಸಿಗುತ್ತಾ ಅಂತ ನೋಡೋಣ. ನೋಡಿ ಇಲ್ಲಿ. ಸೊ ದಿಸ್ ಈಸ್ ಅಬೌಟ್ ದ ಟೈಮ್ ಆ್ಯಂಡ್ ದಿಸ್ ಈಸ್ ಅಬೌಟ್ ದ ವೆಲಾಸಿಟಿ. ಇನಿಷಿಯಲಿ ವೆಲಾಸಿಟಿ ಇಸ್ 0, ಟೈಮ್ ವಿಲ್ ಆಲ್ಸೋ ಬಿ 0. ಆಫ್ಟರ್ ಇನ್ಕ್ರೀಸಿಂಗ್ ವೆಲಾಸಿಟಿ 20 ಮೀಟರ್ ಪರ್ ಸೆಕೆಂಡ್, ದ ಟೈಮ್ ವಿಲ್ ಬಿ 3 seconds. ಯೂಸಿಂಗ್ ದಿಸ್ ನಾವು ಏನು ಡೇಟಾ ತೊಗೊಬೋದು ನೋಡೋಣ. ಇನಿಷಿಯಲ್ ವೆಲಾಸಿಟಿ ಯು ಇಸ್ ಈಕ್ವಲ್ ಟು 0, ಫೈನಲ್ ವೆಲಾಸಿಟಿ 20 ಮೀಟರ್ ಪರ್ ಸೆಕೆಂಡ್. ಸೊ ಅದರ ಪ್ರಕಾರ ಟಿ ಎಷ್ಟು ಅಂದ್ಕೊಂಡಾಗ ಟಿ ಈಸ್ ಈಕ್ವಲ್ ಟು 3 seconds. ಸೊ ಇದರಿಂದಾಗಿ ನಾರ್ಮಲ್ ಆಕ್ಸಿಲರೇಷನ್ನ ಫೈಂಡ್ ಔಟ್ ಮಾಡ್ಬೋದು ಇದ್ರದ್ದು. ಬಟ್ ಇಲ್ಲಿ ಸ್ಟ್ಯಾಟಿಕ್ ಫ್ರಿಕ್ಷನ್ನು ಇದನ್ನೆಲ್ಲ ಕನ್ಸಿಡರ್ ಮಾಡ್ತಿದ್ದಾರೆ. ಸೊ ಇದನ್ನು ಕನ್ಸಿಡರ್ ಮಾಡ್ತಿರೋದ್ರಿಂದ ಕೈನೆಟಿಕ್ ಫ್ರಿಕ್ಷನ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಒಂದು ಬಾಡಿ ಆಬ್ಜೆಕ್ಟ್ ಮೂವ್ ಆಗಬೇಕು ಅಂದರೆ ಸೊ ಎಫ್ ಕೆ ಇಸ್ ಈಕ್ವಲ್ ಟು ಮ್ಯೂ ಕೆ ಇಂಟು ಎನ್. ಇಲ್ಲಿ ಮಾಸ್ ಕೊಟ್ಟಿಲ್ಲ. ಸೊ ಬಟ್ ಮ್ಯೂ ಕೆ ವ್ಯಾಲ್ಯೂ ವಿಲ್ ಬಿ 0.25. ನಾರ್ಮಲ್ ಎನ್ ವ್ಯಾಲ್ಯೂ ಮಾಸ್ ಇಂಟು ಮಾಸ್ ಕೊಟ್ಟಿಲ್ಲ, ಸೊ ಅದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕು, ಹಂಗೆ ಉಳಿಸ್ಕೊತೀನಿ. ಎಮ್ ಇಂಟು ಜಿ. ಸೊ ಜಿ ವಿಲ್ ಬಿ 10 ಓನ್ಲಿ. ಸೊ ದಿಸ್ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ ಎಮ್ ಜಿ ವ್ಯಾಲ್ಯೂ. ಸೊ ದಿಸ್ ಮಚ್ ವಿ ಗಾಟ್. ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 1 ಡೆಸಿಮಲ್ನ ಮಲ್ಟಿಪ್ಲೈ ಬೈ 10 ಇರೋದ್ರಿಂದ 1 ಡೆಸಿಮಲ್ ಶಿಫ್ಟ್ ಮಾಡ್ಕೊಳ್ಳಿ. 2.5. ದಿಸ್ ಈಸ್ ಅಬೌಟ್ ದ ಮಾಸ್. ಸೊ ಇಷ್ಟು ಕೈನೆಟಿಕ್ ಫ್ರಿಕ್ಷನ್ ಆ್ಯಕ್ಟ್ ಆಗಬೇಕು. ಸೊ ನಾರ್ಮಲಿ ಎಫ್ ನೆಟ್ ತೊಗೊಂಡಾಗ ಏನಕ್ಕೆ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ಅಂದಾಗ ಒಂದು ಆಬ್ಜೆಕ್ಟ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಓವರ್ಕಮ್ ಮಾಡಿಕೊಂಡು ನೆಕ್ಸ್ಟ್ ಆಬ್ಜೆಕ್ಟ್ ಮೂವ್ ಆಗುತ್ತೆ. ಸೊ ಇದನ್ನು ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡಾಗ ಅದು ಸ್ಟ್ಯಾಟಿಕ್ ಫ್ರಿಕ್ಷನ್ ರೆಡ್ಯೂಸ್ ಆಗುತ್ತೆ. ಸೊ ಟೋಟಲ್ ಫೋರ್ಸ್, ಹೌ ಮಚ್ ಫೋರ್ಸ್ ಈಸ್ ಆ್ಯಕ್ಟಿಂಗ್? ಸೊ ಆರ್ ದೇ ಗಿವಿಂಗ್ ಎನಿ ವ್ಯಾಲ್ಯೂ? ಸೊ ದೇ ಆರ್ ಗಿವಿಂಗ್ ಎಫ್ ಇಸ್ ಈಕ್ವಲ್ ಟು 20 ನ್ಯೂಟನ್. ಸೊ ಇಷ್ಟು ಫೋರ್ಸ್ ಆ್ಯಕ್ಟ್ ಆಗಬೇಕು. ಎಫ್ ಮೈನಸ್ ದಿಸ್ ಈಸ್ ಎಫ್ ಕೆ, ದಟ್ ವಿಲ್ ಬಿ 20 minus 2.5 mass. This is about the mass. This is the one more equation we got. 20 minus 2.5 mass. ಸೊ ಇಷ್ಟು ಒಂದು ವ್ಯಾಲ್ಯೂ ಬಂದಿದೆ. ಇಲ್ಲಿ ಆಲ್ರೆಡಿ ಎಫ್ ಕೆ ಬಂದಿದೆ. ಸೊ ಬಟ್ ಟೋಟಲ್ ಎಫ್ ನೆಟ್ ಅನ್ನೋದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು? ಎಫ್ ನೆಟ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಿಲರೇಷನ್. ಆಕ್ಸಿಲರೇಷನ್ ಕೊಟ್ಟಿಲ್ಲ. ಸೊ ಆಕ್ಸಿಲರೇಷನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಯೂಸಿಂಗ್ ದಿಸ್ ಡೇಟಾ ಯು ಕ್ಯಾನ್ ಏಬಲ್ ಟು ಕ್ಯಾಲ್ಕುಲೇಟ್ ಎ. ನೋಡೋಣ, ಇಲ್ಲೇ ಟ್ರೈ ಮಾಡ್ತೀನಿ. ಎ ಈಸ್ ಈಕ್ವಲ್ ಟು ಫಾರ್ಮುಲಾ ಗೊತ್ತಿದೆ, ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ವಿ ಅಂದ್ಕೊಂಡಾಗ ಎಷ್ಟು? 20. ಇನಿಷಿಯಲ್ ವೆಲಾಸಿಟಿ 0, ಸೊ ಅದನ್ನು ನಾನು ನೆಗ್ಲೆಕ್ಟ್ ಮಾಡ್ತೀನಿ. ಟೈಮ್ ಎಷ್ಟು? 3, 20/3. ಸೊ 20/3 ಹಂಗೆ ಬರ್ಕೊತೀನಿ. 20/3 ಇಂಟು ಎಮ್. ದಿಸ್ ಈಸ್ ದ one equation we got to solve for the m. ಸೊ ಈ ಕಂಪ್ಲೀಟ್ನ ಒಂದು ಫಾರ್ಮಲ್ಲಿ ತೊಗೊತೀನಿ ನಾನು. ಸೊ 20 minus 20/3 ಇಂಟು ಎಮ್. ಸೊ ಟು ಸಾಲ್ವ್ ಫಾರ್ ದಿಸ್ ಈ 3ನ ಮಲ್ಟಿಪಲ್ ಈ ಕಡೆ ಕಳಿಸ್ತೀನಿ. ಸೊ 3 2s are 60 minus 5 3s are 15
ಸೊ 3 2s are 6, ಸೊ 7.5 m is equal to 20 m. ಸೊ ಎಮ್ ಟರ್ಮ್ಸ್ನೆಲ್ಲ ಒಂದು ಕಡೆ ಕಳಿಸ್ಕೊಬೇಕಾಗಿರೋದ್ರಿಂದ ಇದನ್ನು ಈ ಕಡೆ ಕಳಿಸ್ತೀನಿ. ಸೊ 60 is equal to 20 m ಪ್ಲಸ್ 7.5 m. ಇವಾಗ 20 ಪ್ಲಸ್ 7.5 ಅಂದಾಗ 27.5. ಸೊ ಅದನ್ನು LHSಗೆ ತೊಗೊತೀನಿ. 27.5 m is equal to 60. ಸೊ m is equal to 60 divided by 27.5. ನಾರ್ಮಲಾಗಿ m ಕ್ಯಾಲ್ಕುಲೇಟ್ ಮಾಡ್ತಿರೋದು LHSಲ್ಲಿ ಉಳಿಸ್ಕೊತೀನಿ. 60 divided by 27.5 ಎಕ್ಸಾಕ್ಟ್ಲಿ ನೋಡಿ, ಈ 27 ನಿಯರು 30 ಇದೆ ಅಂದ್ಕೊಳ್ಳೋಣ. ಸೊ 30 1s 32s 60. ಸೊ 2 ಪಾಯಿಂಟ್ ಸಮಥಿಂಗ್ ರೇಂಜಲ್ಲೇ ಬರಬೇಕು ನಮ್ಗೆ ಆನ್ಸರು. ನೋಡೋಣ. ಸೊ 1 ಕೊಟ್ಟಿದ್ದಾನೆ, 2.2 ಕೊಟ್ಟಿದ್ದಾನೆ, 4 ಕೊಟ್ಟಿದ್ದಾನೆ. 4 ಜಾಸ್ತಿ ಆಗೋಗುತ್ತೆ, ಬಟ್ 2 ನಿಯರ್ ಇದೆ. ಸೊ ನಿಯರ್ ಇರೋದ್ರಿಂದ ಆಪ್ಷನ್ ಬಿ ನಾವು ಚೂಸ್ ಮಾಡ್ಬೋದು. ನೋಡಿ ಇಲ್ಲಿ 60.25 27.5 ಬಂದಿದೆ. ಇದು ನಿಯರ್ 30 ಅನ್ಕೊತಿದ್ದೀನಿ ಅಸ್ಯೂಮ್ ಮಾಡಿಕೊಂಡು. ಸೊ 30 1s 32s ವಿಲ್ ಬಿ 60. ಸೊ ಹಂಗೆ ಅಂದ್ಕೊಂಡಾಗ ದ ಆಪ್ಷನ್ ವಿಲ್ ಬಿ ಬಿ. ಸೊ ದಿಸ್ ಈಸ್ ಅಬೌಟ್ ದ KCET. ಇಲ್ಲಿವರೆಗೂ KCET ವೀಡಿಯೋಸ್ನಲ್ಲಿ ನಾವು 6 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀವಿ. ನೋಡಿ, ಎಲ್ಲ ಪ್ರಾಬ್ಲಮ್ಸ್ನ ಮತ್ತೆ ಹಿಂದೆ ಹೋಗಿ ಕರೆಕ್ಟಾಗಿ ಸಾಲ್ವ್ ಮಾಡಿ, ಎಲ್ಲಾದರೂ ಡೌಟ್ ಬಂತು ಅಂದರೆ ವೀಡಿಯೋಗೆ ಬಂದು ಕ್ವಶನ್ ತೊಗೊಂಡು ಮತ್ತೆ ಸಾಲ್ವ್ ನೋಡ್ಕೊತ ಮತ್ತೆ ಹೋಗಿ ಮತ್ತೆ ಇನ್ನೊಂದು ಸಲ ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರಾಕ್ಟೀಸ್ ಮಾಡ್ತಿದ್ರೇ ನಿಮಗೆ ಕ್ಲಿಯರ್ ಪಿಕ್ಚರ್ ಬರುತ್ತೆ. ಆದಷ್ಟು ಎಲ್ಲ ಅರ್ಥ ಆಗಿದ್ದರೆ, ನನ್ನಿಂದ ನಿಮ್ಗೇನಾದರೂ ಸ್ವಲ್ಪ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ಆದಷ್ಟು ಲೈಕ್ ಮಾಡ್ತಾ. ಏನಾದರೂ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ಕೊಳ್ಳಿ, ಕಾಮೆಂಟ್ ಮಾಡಿ, ಮೆನ್ಷನ್ ಮಾಡಿ. ಸೊ ಎಲ್ಲಿ ಏನಾದರೂ ಪಾಸಿಬಿಲಿಟಿ ಚೇಂಜಸ್ ಏನಾದರೂ ಬೇಕಿದ್ರೆ ನಿಮ್ಮ ಮುಂದೆ ತರೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಎಷ್ಟು ಅರ್ಥ ಆಗಿದ್ರೆ, ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ ಯು.